ಪುರಾತತ್ವ ಇತಿಹಾಸ ಮತ್ತು ಸಂಸ್ಕೃತಿ ಅಂತಕ್ಕಂಥ ಈ ವಿಚಾರಗೋಷ್ಠಿಯ ಉದ್ಘಾಟನೆ ಮಾಡಿದಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರೊಫೆಸರ್ ಶಿವಾನಂದ ಕೆಳಗಿನಮನೆಯವರೇ, ಈ ಒಂದು ಕಾಲೇಜಿನ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಮಹಾಂತಗೌಡ ಪಾಟೀಲ್ ಅವರೇ, ಹಾಗೂ ಈ ಒಂದು ಗೋಷ್ಠಿಯಲ್ಲಿ ಪ್ರಬಂಧ ಮಂಡಿಸಲು ಬಂದಿರತಕ್ಕಂಥ ವಿದ್ವಾಂಸರೇ, ಹಾಗೂ ಈ ಒಂದು ಕಾಲೇಜಿನ ಮತ್ತು ಈ ಇತಿಹಾಸ ಅಧ್ಯಾಪಕರೇ ಹಾಗೂ ಇತಿಹಾಸ ಪ್ರೇಮಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಇಲ್ಲಿ ಮುಖ್ಯವಾಗಿ ಅಶೋಕ ಇರ್ತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಅವನು ಓಡಾಡಿರ್ಬೋದಾದಂಥ ಅಥವಾ ಅವನ ಒಂದು ಮಹಾಮಾತ್ರ ಇರ್ಬೋದು, ಅವರ ಒಂದು ಬಳಗ ಓಡಾಡಿರ್ಬೋದಾದ 2300 ವರ್ಷಗಳ ಹಿಂದೆ ಓಡಾಡಿರ್ಬೋದಾದಂಥ ಒಂದು ಪ್ರದೇಶದ ಒಂದು ಇತಿಹಾಸವನ್ನು ಕುರಿತು ಈ ದಿನ ಮಾತಾಡಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಶೋಕ. ಯಾರು ಈ ಅಶೋಕ ಎಂಬತಕ್ಕಂಥದ್ದು? ಯಾಕೆಂದ್ರೆ ಯಾಕೆ ಮಸ್ಕಿಗೆ ಬಹಳ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು? 1915ರಲ್ಲಿ ಈ ಒಂದು ಬ್ರಿಟಿಷರ ಮತ್ತು ನಿಜಾಮರ ಕಾಲದ ಒಂದು ಆಳ್ವಿಕೆಯಲ್ಲಿ ಚಿನ್ನ ಎಲ್ಲೆಲ್ಲಿ ಸಿಗುತ್ತಿರ್ತಕ್ಕಂಥ ಸರ್ವೆ ಮಾಡೋಕ್ಕೆ ಅನೇಕ ಅಧಿಕಾರಿಗಳು ಬರ್ತಾರೆ, ಜೇರ್ನಲಿಸ್ಟ್ ಅಧಿಕಾರಿಗಳು ಬಂದಾಗ 1915ರಲ್ಲಿ ಬೀಡನ್ ಎಂಬತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಇಂಜಿನಿಯರು ಇಲ್ಲೆಲ್ಲ ಜಿಯಾಲಜಿಸ್ಟ್ ಓಡಾಡ್ತಾ ಮಸ್ಕಿಯ ಪರಿಸರದಲ್ಲೂ ಬರ್ತಾನೆ. ಇಲ್ಲೇನೋ ಚಿನ್ನ ಸಿಗ್ಬೋದೇನೋ, ಎಲ್ಲ ಏನೋ ಇದು ಸರ್ಫೇಸ್ ಅಲ್ಲಿ ಸಿಗ್ಬೋದು ಅಥವಾ ಭೂಮಿಯಲ್ಲಿ ಸಿಗ್ಬೋದು ಅಂತಕ್ಕಂಥ ಹುಡ್ಕೊಂಡು ಬರ್ತಾನೆ. ಹುಡ್ಕೊಂಡು ಬಂದಾಗ ಅವನಿಗೆ ಅಚಾನಕ್ಕಾಗಿ ಈ ಶಾಸನ ಸಿಗುತ್ತೆ. ಯಾವುದು ಈ ಶಾಸನ ಕಣ್ಣಿ ಬಿಡುತ್ತೆ. ಈಗಿರ್ತಕ್ಕಂಥ ಮಸ್ಕಿಯಲ್ಲಿರ್ತಕ್ಕಂಥ ಒಂದು ಅಶೋಕನ ಶಾಸನ ಅಂತ ಏನು ನೀವು ಗುರುತಿಸ್ತಾ ಇದ್ದೀರಿ, ಅದು ಒಂದು ಕಣ್ಣಿಗೆ ಬೀಳುತ್ತೆ. ಆತ ಅಧಿಕಾರಿ, ಆತನಿಗೇನು ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಯಾಕೆಂದ್ರೆ ಈಗಾಗಲೇ 1838ರಲ್ಲೇ ಈ ಒಂದು ಅಶೋಕನ ಶಾಸನವನ್ನು ಓದ್ತಕ್ಕಂಥ ಒಂದು ಪರಿಪಾಠ ನಮ್ಮ ಭರತಖಂಡದಲ್ಲಿ ನಡೆದಿತ್ತು. ಅನೇಕರು ಶಾಸನಗಳನ್ನು ಓದಿದ್ರು, ದಿಲ್ಲಿಯಲ್ಲಿ ಇರ್ತಕ್ಕಂಥ ಸ್ತಂಭ ಶಾಸನವನ್ನು ಓದಿದ್ರು. ಪ್ರಿನ್ಸಿಪಲ್, ಮುಖ್ಯವಾಗಿ ಜೇಮ್ಸ್ ಪ್ರಿನ್ಸಿಪಲ್ ಇರ್ತಕ್ಕಂಥ ಒಬ್ಬ ಅಧಿಕಾರಿ, ಟಂಕಸಾಲಿ ಅಧಿಕಾರಿ, ತನ್ನ ಬಳಿ ಇದ್ದಂಥ ನಾಣ್ಯಗಳನ್ನು ಶೇಖರಿಸಿ ಆ ನಾಣ್ಯಗಳನ್ನು ಓದೋದ್ರ ಮೂಲಕ ಪ್ರಯತ್ನ ಪಟ್ಟು ಆ ಅಕ್ಷರಗಳನ್ನ ಈ ಕಾಲದಿಂದ ಇವತ್ತಿನಿಂದ ಹಿಂದಕ್ಕೆ ಹೋಗುತ್ತಾನೆ ಆತ, ಯಾವ್ದಿರ್ಬೋದು ಅಂತ. ಸೊ ಈ ತರ ಹೋಗಿ ಆತ ಆ ಮೊತ್ತ ಮೊದಲ ಬಾರಿಗೆ ಅಶೋಕನ ಶಾಸನವನ್ನು ಓದ್ತಾನೆ. ದಿಲ್ಲಿಯಲ್ಲಿರ್ತಕ್ಕಂಥ ಒಂದು ಶಾಸನವನ್ನು ಓದ್ತಾನೆ. ಅಲ್ಲಿಂದ ಮುಂದಕ್ಕೆ ಅಶೋಕನ ಶಾಸನ ಓದ್ತಕ್ಕಂಥ ಒಂದು ಅನೇಕ ಶಾಸನ ಸಿಗುತ್ತೆ, ಮುಂದೆ ಅದನ್ನು ಓದುತ್ತಾರೆ. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಏನು ಅಂದ್ರೆ, ಅಲ್ಲಿವರೆಗೆ ಅಶೋಕನ ಹೆಸರು ಬಂದಿಲ್ಲ, ಯಾವ ಶಾಸನದಲ್ಲೂ ಬಂದಿರಲಿಲ್ಲ. ಬರ್ತಕ್ಕಂಥದ್ದು ಏನು ಅಂದ್ರೆ ದೇವನಾಂಬಿಯ ಪ್ರಿಯದರ್ಶಿ ಅಂತ ಬರ್ತಕ್ಕಂಥದ್ದು. ಈ ದೇವನಾಂಬಿಯ ಪ್ರಿಯದರ್ಶಿ ಯಾರು ಇರ್ತಕ್ಕಂಥ ಒಂದು ಚರ್ಚೆನೆ ಆವತ್ತಿನ ಒಂದು ನೀವು ಒಂದು ಸಂಶೋಧನಾ ಮ್ಯಾಗಝೈನ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬಹಳಷ್ಟು ಚರ್ಚೆ ನಡೆದಿದೆ, ಯಾರಿರ್ಬೋದು ಅಂತ. ಅದಕ್ಕೆ ಕೊನೆಯ ತಡೆಯನ್ನು ನೋಡಿದ್ದು 1915ರಲ್ಲಿ ಬೀಡನ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಕಂಡಿಡಿದಂಥ ಈ ಶಾಸನ, ಮಸ್ಕಿಯಲ್ಲಿ ಕಂಡಿಡಿದಂಥ ಶಾಸನ. ಈ ಶಾಸನವನ್ನ ಕುರಿತು ಹೊಸಕೋಟೆ ಕೃಷ್ಣ ಶಾಸ್ತ್ರಿಗಳು ಬಹಳ ವಿಸ್ತಾರವಾಗಿ ಇದರ ಬಗ್ಗೆ ಒಂದು ಲೇಖನ ಬರೆದು ಅದನ್ನು ಪ್ರಕಟ ಮಾಡ್ತಾರೆ. ಇದರ ಜೊತೆಗೆ ಹೈದರಾಬಾದ್ ಸರ್ಕಾರ ಕೂಡ ಒಂದು ಒತ್ತಿಗೆಯನ್ನು ಕೂಡ ಮಸ್ಕಿಯ ಇನ್ಸ್ಕ್ರಿಪ್ಷನ್ಸ್ ಆಫ್ ಮಸ್ಕಿ ಅಂತ ಒಂದು ಶಾಸನ ಒಂದು ಸಂಪುಟವನ್ನು ತರ್ತಾರೆ. ಹೀಗೆ ಪ್ರಪಂಚಕ್ಕೆ ಮೊಟ್ಟ ಮೊದಲ ಬಾರಿಗೆ ದೇವನಾಂಪಿಯ ಪ್ರಿಯದರ್ಶಿ ಎಂಬತಕ್ಕಂಥವನು ಅಶೋಕ ಅಂತ ಹೇಳಿದಂಥ ಒಂದು ಹೆಗ್ಗಳಿಕೆ ನಿಮ್ಮ ಮಸ್ಕಿಯ ಶಾಸನಕ್ಕೆ ಇರ್ತಕ್ಕಂಥ. ಅಲ್ಲಿವರೆಗೆ ಯಾವುದು ಅನಂತ ಸಿಕ್ಕಿವೆ, ಅನಂತರ ನಮ್ಗೆ ಬೇರೆ ಸಿಕ್ಕಿರ್ಬೋದು. ಆದರೆ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಒಂದು ತೆರೆ ಎಳೆಯುತ್ತೆ, ದೇವನಾಂಪಿಯ ಪ್ರಿಯದರ್ಶಿ ಯಾರು ಎಂಬತಕ್ಕಂಥ ಒಂದು ಪ್ರಶ್ನೆಗೆ ಅಲ್ಲಿಗೆ ಒಂದು ತೆರೆ ಎಳೆಯುತ್ತೆ. ದೇವನಾಂಪಿಯ ಪ್ರಿಯದರ್ಶಿ ಅವನು ಅಶೋಕ ಎಂಬತಕ್ಕಂಥವನೇ ದೇವನಾಂಪಿಯ ಪ್ರಿಯದರ್ಶಿ ಎಂಬತಕ್ಕಂಥವ್ರು. ಸರಿ, ಈಗ ಆಯ್ತು, ಅಶೋಕ ಆಯ್ತು. ಯಾರು ಇವನು ಅಶೋಕ? ಇವನ ಬಗ್ಗೆ ಹೆಚ್ಚಿಗೆ ಏನು ವಿಷಯಗಳು ಗೊತ್ತಿಲ್ಲ ನಮಗೆ. ಅವನ ಶಾಸನದಲ್ಲಿ ಹೇಳ್ತಕ್ಕಂಥ ಒಂದು ಕೆಲವೊಂದು ವಿಷಯಗಳನ್ನು ಬಿಟ್ಟರೆ ನಮ್ಗೆ ಹೆಚ್ಚಿನ ವಿಷಯಗಳು ಸಿಗ್ತಕ್ಕಂಥದ್ದು ಅವರ ಬೌದ್ಧ ಪುರಾಣಗಳಲ್ಲಿ. ಮುಖ್ಯವಾಗಿ ಈ ಅಶೋಕನ ನಂತರ ಒಂದು 500 ವರ್ಷದ ನಂತರ ರಚನೆ ಆಗಿರ್ತಕ್ಕಂಥ ಸಿಂಹಳದ ಕೃತಿಗಳು, ಅಶೋಕನ ಕಾಲದ ರಚನೆ ಆಗಿರ್ತಕ್ಕಂಥವಲ್ಲ ಅವು. ಅಶೋಕ ಸತ್ತ ಒಂದು 500 ವರ್ಷಗಳ ನಂತರ ಸಿಂಹಳದಲ್ಲಿ ರಚನೆಯಾದಂಥ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಮೊದಲ ಬಾರಿಗೆ ಈ ಅಶೋಕನ ಬಗ್ಗೆ ಕೆಲವು ಕಥೆಗಳನ್ನು ಹೇಳ್ತವೆ. ಆ ಕಥೆಗಳು ರಂಜನೀಯವಾದಂಥ ಕಥೆಗಳು ಒಂಥರದಲ್ಲಿ. ವಾಸ್ತವವಾಗಿ ನಿಮಗೆ ಬೇರೆ ಬೇರೆ ನಮ್ಮ ಇವತ್ತೇನು ನಾವು ಸಿನಿಮಾಗಳಲ್ಲಿ ನೋಡ್ತೀವಿ ಆ ಥರದ ಘಟನೆಗಳು. ಅಂದರೆ ಈತ ಕಾಲಾಶೋಕನಾಗಿದ್ದ, ಚಂಡಾಶೋಕನಾಗಿದ್ದ, ಅಂದರೆ ಅಷ್ಟು ಕ್ರೂರನಾದಂಥ ವ್ಯಕ್ತಿ ಆಗಿದ್ದ.
ತನ್ನ ಆ, ತನ್ನ ಒಡ ಹುಟ್ಟಿದಂತ 100 ಜನ ಸಹೋದರನ್ನ ಕೊಂದು ತಾನು ಅಧಿಕಾರಕ್ಕೆ ಬಂದ ಇರ್ತಕ್ಕಂಥ ವಿಷಯವನ್ನು ಹೇಳ್ತಕ್ಕಂಥದ್ದು, ಇದನ್ನ ರಂಗರಂಗಾಗಿ ಹೇಳ್ತಕ್ಕಂಥ ಬಹಳ ಹೆಚ್ಚಿನ ಕಾವ್ಯವೇ ಆದ್ರಿಂದ ದೀಪವಂಶ ಮಹಾವಂಶಗಳು ಅದರಲ್ಲಿ ಈ ಒಂದು ವಿಷಯವನ್ನ ಬಹಳ ಚೆನ್ನಾಗಿ ಹೇಳ್ತಾ ಇತ್ತು. ಮುಂದೆ ಆತ ಈ ಕಾಲಾಶೋಕ ಚಂಡಾಶೋಕ ಇರ್ತಕ್ಕಂಥ ಹೆಸರುಗಳನ್ನ ಬಿಟ್ಟು ಧರ್ಮ ಪ್ರವರ್ತಕನಾಗಿ ಮುಂದೆ ಧರ್ಮಾಶೋಕ ಎಂತಕ್ಕಂಥ ಹೆಸರನ್ನು ಪಡೆದ ಎಂತಕ್ಕಂಥ ಒಂದು ಸಂಗತಿಯನ್ನ ಈ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಕೃತಿಗಳು ಅದು ಸಿಂಹಳದಲ್ಲಿ ಬಂದಂಥ ಕೃತಿಗಳು. ಆ ಕೃತಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಬಗ್ಗೆ ನಮ್ಮ ಕಥೆಗಳು ಬರುತ್ತೆ. ಕತೆ ರೂಪದಲ್ಲೇ ಬರ್ತವೆ ಅವೆಲ್ಲ. ಅದು ಈ ವಿಷಯಗಳು ಬರೋದೇ ಇಲ್ಲ ಅವನಿಗೆ. ಈ ಶಾಸನಗಳು ಹೇಳ್ತಕ್ಕಂಥ ವಿಷಯಗಳು ಯಾವುದೂ ಕೂಡ ಹೆಚ್ಚಿಗೆ ಅದ್ರಲ್ಲಿ ಬರೋದೇ ಇಲ್ಲ. ಹೀಗಾಗಿ ಅಶೋಕ ಎಂತಕ್ಕಂಥ ಅವನ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ಮೊದಲಿಗೆ ನಮಗೆ ಉಲ್ಲೇಖ ಕೊಡ್ತಕ್ಕಂಥದ್ದು, ಅವನ ಬಗ್ಗೆ ವಿಷಯ ತಿಳಿಸ್ತಕ್ಕಂಥದ್ದು ಈ ದೀಪವಂಶ ಮಹಾವಂಶ. ನಿಮಗೆ ಗುಪ್ತ ಕಾಲದಲ್ಲಿ ಮುದ್ರಾ ರಾಕ್ಷಸ ಎಂತಕ್ಕಂಥ ಒಂದು ಕೃತಿ ಬಂತು. ಈ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಇದ್ದಂತ ಈ ಚಾಣಕ್ಯ ಅವನ ಒಂದು ಹಿನ್ನೆಲೆಯಲ್ಲಿ ಮುದ್ರಾ ರಾಕ್ಷಸ ಎಂತಕ್ಕಂಥ ಮಂತ್ರಿಯನ್ನ ಚಂದ್ರಗುಪ್ತನಿಗೆ ಮಂತ್ರಿಯನ್ನ ಮಾಡ್ಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಚಾಣಕ್ಯ ಏನೇನು ತಂತ್ರಗಳನ್ನು ಬಳಸ್ತಾ ಇರ್ತಕ್ಕಂಥ ಆದ್ರೆ ಆ ತರದ ಕಥೆ ಯಾವುದೂ ಕೂಡ ಈ ಅಶೋಕನ ಬಗ್ಗೆ ಬರಲೇ ಇಲ್ಲ. ನಾಟಕವೂ ಬರಲಿಲ್ಲ, ಅವನ ಬಗ್ಗೆ ಕಾವ್ಯಗಳು ಕೂಡ ಬರಲಿಲ್ಲ. ಅಷ್ಟು ಮಟ್ಟಿಗೆ ಅವನನ್ನ ನಮ್ಮ ಕಾವ್ಯಕಾರರು ಬೌದ್ಧ ಅನ್ನೋ ಕಾರಣಕ್ಕೋ ಏನೋ ಕಾರಣಕ್ಕೆ ಅವನ ಬಗ್ಗೆ ಅಷ್ಟೊಂದು ನೆಗ್ಲಿಜೆನ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹೀಗಾಗಿ ಈ ಅಶೋಕ ಇರ್ತಕ್ಕಂಥ ಬಹಳ ಕ್ರೂರಿಯಾಗಿದ್ದ. ಮುಂದೆ ಧರ್ಮವನ್ನ ಸ್ವೀಕರಿಸಿ, ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಆತ ಧರ್ಮಾಶೋಕನಾಗಿ ಮುಂದೆ ತನ್ನ ಕಾಲವನ್ನು ಕಳೆದ ಇರ್ತಕ್ಕಂಥ ವಿವರಗಳನ್ನ ಇವು ನಮಗೆ ಕೊಡ್ತಕ್ಕಂಥದ್ದು ಈ ಸಿಂಹಳದ ಕೃತಿಗಳು, ದೀಪವಂಶ ಮತ್ತು ಮಹಾವಂಶ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಈ ನಮಗೆ ಬೇರೆ ಬೇರೆ ಕೃತಿಗಳಲ್ಲಿ ಬರ್ತಕ್ಕಂಥದ್ದು. ಈತ ಇನ್ನೂ ಬೇರೆ ಬೇರೆ ಕಥೆಗಳನ್ನು ಕೂಡ ಹೇಳ್ತವೆ ಅವು. ಆತನ ಅನೇಕ ಇದನ್ನು ಕೊಂದಿಸಿದಂಥ ಸನ್ನಿವೇಶದಲ್ಲಿ ತನ್ನ ಸೋದರನೆಲ್ಲ 100 ಜನನ ಕೊಂದಂಥ ಸನ್ನಿವೇಶದಲ್ಲಿ ಅವನ ಅಣ್ಣನ ಪತ್ನಿ ಒಬ್ಬಳು ತಪ್ಪಿಸ್ಕೊಂಡು ಹೋಗ್ತಾಳೆ. ಆಕೆ ಗರ್ಭಿಣಿಯಾಗಿರ್ತಾಳೆ ಆ ಕಾಲಕ್ಕೆ. ಮುಂದೆ ಆಕೆಯ ಮಗ ಬೌದ್ಧ ದೀಕ್ಷೆಯನ್ನು ಸ್ವೀಕರಿಸಿ ಇವನ ಆಸ್ಥಾನಕ್ಕೆ ಬಂದಂಥ ಸನ್ನಿವೇಶದಲ್ಲಿ ಈತ ಅವನ ಒಂದು ರೂಪ ಮತ್ತೆ ಅವನ ಒಂದು ಜ್ಞಾನ ಇತ್ಯಾದಿಗಳನ್ನ ಅವನ ದಿವ್ಯ ಜ್ಞಾನವನ್ನು ನೋಡಿ ಆತ ಮರುಳಾಗಿ ತಾನು ಬೌದ್ಧ ಧರ್ಮ ಸ್ವೀಕರಿಸಿರ್ತಕ್ಕಂಥ ಕಥೆಗಳು ಕೂಡ ಅಲ್ಲೇ ಬರ್ತಕ್ಕಂಥದ್ದು ಸಿಂಹಳದ ದೀಪವಂಶ ಮತ್ತು ಮಹಾವಂಶ. ಹೀಗಾಗಿ ನಮಗೆ ಮೊದಲಿಗೆ ಅಶೋಕನ ಬಗ್ಗೆ ತಿಳಿದು ಬರ್ತಕ್ಕಂಥದ್ದು ಈ ಸಿಂಹಳದ ದೀಪವಂಶ ಮತ್ತು ಮಹಾವಂಶಗಳಲ್ಲಿ. ಇಲ್ಲಿಂದ ಆಚೆಗೆ ಆದರೆ ನಮಗೆ ಅಶೋಕನ ಶಾಸನವನ್ನು ಗಮನಿಸಿದಂಥ ಸನ್ನಿವೇಶದಲ್ಲಿ ಇದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಸನ್ನಿವೇಶ ನಮ್ಗೆ ಸಿಗುತ್ತೆ. ಅಂದ್ರೆ ಇಲ್ಲಿ ಹೇಳ್ತಕ್ಕಂಥ 100 ಜನ ಅಣ್ಣಂದಿರು ತಮ್ಮಂದಿರು ಇರ್ತಕ್ಕಂಥ ಒಂದು ಉಲ್ಲೇಖನೆ ಬರೋದಿಲ್ಲ ಯಾವ ಶಾಸನದಲ್ಲೂ ಕೂಡ. ಅವನ ಸಂಬಂಧಿಕರು ಯಾರು ಇರ್ತಕ್ಕಂಥ ಒಂದು ಹೆಚ್ಚಿನ ವಿಷಯಗಳು ಕೂಡ ಗೊತ್ತಾಗೋದಿಲ್ಲ. ಅವನಿಗೆ ತೀವ್ರ ಇರ್ತಕ್ಕಂಥ ಮಗ ಇದ್ದ, ಮತ್ತೆ ಅವನ ತಾರುವಾಗಿ ಇರ್ತಕ್ಕಂಥ ಪತ್ನಿ ಇರ್ತಕ್ಕಂಥ ಒಂದು ಕೆಲವು ವಿಷಯಗಳು, ಈ ತರ ಒಂದು ಕೆಲವು ವಿಷಯಗಳನ್ನ ಬಿಟ್ರೆ ಇನ್ನೇನು ಹೆಚ್ಚಿನ ವಿಷಯಗಳು ಬರೋದಿಲ್ಲ. ಆದ್ರೆ ಅವನು ಹೇಳ್ಕೊಳ್ತಾನೆ ತನ್ನ ಪರಿವಾರದವರು ಕೂಡ ತನ್ನ ಅಂತಃಪುರದಲ್ಲಿರ್ತಕ್ಕಂಥವ್ರು, ತನ್ನ ಮಕ್ಕಳು ಇವರೆಲ್ಲರೂ ಕೂಡ ಮುಂದೆ ಧರ್ಮವನ್ನು ಅನುಸರಿಸಬೇಕಿರ್ತಕ್ಕಂಥ ವಿಷಯವನ್ನು ಅವನು ಹೇಳ್ತಾನೆ. ಈ ತರ ಹೇಳ್ತಾನೆ ಹೊರತು ನಿಖರವಾಗಿ ಈಕೆಯ ಪತ್ನಿ ಹೆಸರು ಇದು ಇತ್ಯಾದಿ ಹೆಚ್ಚಿನ ವಿವರಗಳನ್ನು ನಮಗೆ ಕೊಡೋದಿಲ್ಲ ಶಾಸನಗಳು. ಆದರೆ ಹೆಚ್ಚಿನ ವಿವರ ಕೊಡ್ತಕ್ಕಂಥ ಶಾಸನಗಳು ಅವನ ಧರ್ಮ ಕಾರ್ಯದ ಬಗ್ಗೆ ಬರುತ್ತೆ. ಅವನ ಧರ್ಮ ಸ್ವೀಕರಿಸಿದ ಮೇಲೆ ಅವನು ಏನೇನು ಕಾರ್ಯಗಳನ್ನು ಮಾಡಿದೆ ಅಂತಕ್ಕಂಥ ಒಂದು ಹೆಸರು ಬರುತ್ತೆ. ಒಬ್ಬಾಕೆ ಹೆಸರು ಕಾರುವಾಕೆ ಅಂತಕ್ಕಂಥ ಹೆಸರು. ಮತ್ತೆ ಇನ್ನೊಂದು ಕೆಲವು ಶಾಸನ ಆಕೆಯ ಮಗ ತೀವಲ, ಕಾರುವಾಕೆಯ ಮಗ ತೀವಲ ಅಂತಕ್ಕಂಥ ಹೆಸರು ಬರುತ್ತೆ. ಇನ್ನೊಂದು ಶಾಸನದಲ್ಲಿ ಅವನ ಮಗ ಮಹೇಂದ್ರ ಮತ್ತು ಸಂಗಮಿತ್ರ ಎಂಬತಕ್ಕಂಥವರು ಸಿಂಹಳಕ್ಕೆ ಬೌದ್ಧ ಮತವನ್ನ ಹರಡೋದಕ್ಕೆ ಹೋದ್ರು ಎಂಬತಕ್ಕಂಥ ಒಂದು ವಿಷಯವನ್ನ ತಿಳಿಸ್ತಾರೆ. ಇಂಥ ಒಂದು ಸಣ್ಣ ಒಂದಷ್ಟು ವಿಷಯಗಳು ಬಿಟ್ಟರೆ ಹೆಚ್ಚಿನ ವಿಷಯಗಳು ಯಾವುದು ಕೂಡ ನಮಗೆ ಅವನ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಹೀಗಾಗಿ ನಮ್ಮ ಶಾಸನಗಳಲ್ಲಿ ಮೊಟ್ಟ ಮೊದಲಿಗೆ ಅಶೋಕ ಎಂಬತಕ್ಕಂಥ ಒಂದು ಉಲ್ಲೇಖ ಬರ್ತಕ್ಕಂಥದ್ದು ಅದು ಮಸ್ಕಿ ಶಾಸನದಲ್ಲಿ ಪ್ರಥಮ ಬರ್ತಕ್ಕಂಥದ್ದು. ಮುಂದೆ 1954ರಲ್ಲಿ ಮಧ್ಯಪ್ರದೇಶದ ಗುಜರ ಎಂಬತಕ್ಕಂಥ ಜಾಗದಲ್ಲಿ ಇನ್ನೊಂದು ಶಾಸನ ಸಿಗುತ್ತೆ. ಅಲ್ಲೂ ಕೂಡ ದೇವನಾಂಪಿಯ ಪ್ರಿಯದರ್ಶಿ ಅಶೋಕ ಎಂಬತಕ್ಕಂಥ ಉಲ್ಲೇಖ ಬರುತ್ತೆ. ಹೀಗಾಗಿ ಎರಡನೇ ಶಾಸನ ಅದು ನಮಗೆ ಸಿಗ್ತಕ್ಕಂಥದ್ದು. ಈಗ ಅಶೋಕನ ಶಾಸನ ತೀರಾ ವಿರಳವಾಗಿ ಸಿಗ್ತಕ್ಕಂಥ ಶಾಸನಗಳಲ್ಲಿ ಹೆಚ್ಚಿಗೆ ನಮಗೆ ಈ ಯಾವ ಶಾಸನಗಳಲ್ಲಿ ಅಶೋಕ ಎಂಬತಕ್ಕಂಥ ಹೆಸರು ಬರೋದಿಲ್ಲ. ಬಹುಶಃ ಅವನ ಹೆಸರೇ ದೇವನಾಂಪಿಯ ಪ್ರಿಯದರ್ಶಿ ಎಂಬತಕ್ಕಂಥದ್ದೇ ಹೆಚ್ಚಿನ ಪ್ರಚಾರದಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೇಕು. ಇಲ್ಲಾದ್ಮೇಲೆ ಮುಂದೆ ನಮಗೆ ಅಶೋಕನ ಹೆಸರು ಸಿಗ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ
ನಮಗೆ ಸಿಗ್ತಕ್ಕಂಥದ್ದು ಈ ಇದರಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಉಡೇಗೋಳ ಅಂತ ಒಂದು ಊರು, ಇನ್ನೊಂದು ನಿಟ್ಟೂರು. ಈ ಒಂದೊಂದು ಜಾಗದಲ್ಲೂ ಕೂಡ ಎರಡೆರಡು ಶಾಸನ ಸಿಕ್ಕಿದೆ. ನಿಟ್ಟೂರಲ್ಲಿ 2 ಶಾಸನ ಸಿಕ್ಕಿದೆ ಒಂದೇ ಜಾಗದಲ್ಲಿ, ಮತ್ತೆ ಉಡೇಗೋಳದಲ್ಲೂ 2 ಶಾಸನ ಸಿಕ್ಕಿದೆ. ಈ 4 ಶಾಸನಗಳಲ್ಲಿ ಅಶೋಕನ ಹೆಸರು ಬರುತ್ತೆ. ಅಂದ್ರೆ ಈ ಕರ್ನಾಟಕ ನೋಡಿ, ನೀವು ಒಂದು ಟ್ರಯಾಂಗಲರ್ ಹಾಕಿ ಮಸ್ಕಿಯಿಂದ ನಿಟ್ಟೂರು ಉಡೇಗೋಳ ಒಂದು ಲೈನ್ ಇದು, ಒಂದು ಗೆರೆ ಇದು. ಈ ಗೆರೆಯನ್ನು ನೀವು ಇಟ್ಕೊಂಡ ಸನ್ನಿವೇಶದಲ್ಲಿ ಆ ಪ್ರಯಾಣ ಹೇಗಿದೆ ಅಂತ, ಇಲ್ಲ ಅವನ ಶಿಲ್ಪಿಯ ಪ್ರಯಾಣ ಇರ್ಬೋದು, ಅಥವಾ ಅಶೋಕನ ಬಗ್ಗೆ ಇರ್ತಕ್ಕಂಥ ಒಂದು ಅವನ ಹೆಸರನ್ನು ಚೆನ್ನಾಗಿ ಬಲ್ಲಂತ ಒಂದು ವ್ಯಕ್ತಿಯ ಒಂದು ಪ್ರಯಾಣ ಇರ್ಬೋದು. ಹೀಗಾಗಿ ಮಸ್ಕಿಯಿಂದ ಮುಂದೆ ಈ ಸಿರುಗುಪ್ಪ ಕಡೆಗೆ ಹೋಗ್ತಾರೆ. ಸಿರುಗುಪ್ಪದ ತಾಲೂಕಲ್ಲಿ 2 ಜಾಗಗಳಲ್ಲಿ, ಒಂದು ಉಡೇಗೋಳದಲ್ಲಿ 2 ಶಾಸನದಲ್ಲಿ ಅಶೋಕನ ಹೆಸರು ಬರುತ್ತೆ. ಅದಾದ್ಮೇಲೆ ನಿಟ್ಟೂರು ಇರ್ತಕ್ಕಂಥ, ಅದೇ ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಇರ್ತಕ್ಕಂಥ ಗ್ರಾಮದಲ್ಲಿ ಮತ್ತೆ 2 ಶಾಸನ ಸಿಗುತ್ತೆ. 4 ಶಾಸನ ಸಿಗ್ತಕ್ಕಂಥದ್ದು. 4 ಶಾಸನಗಳಲ್ಲೂ ಕೂಡ ಅಶೋಕ ಇರ್ತಕ್ಕಂಥ ಹೆಸರು ಬರುತ್ತೆ. ಮತ್ತೆ ಇನ್ಯಾವ ಶಾಸನಗಳಲ್ಲೂ ಇಲ್ಲ. ಮತ್ತೆ ಕೊಪ್ಪಳದಲ್ಲಿ ಸಿಗ್ತಕ್ಕಂಥ ಗವಿಮಠದ ಶಾಸನಲ್ಲಾಗ್ಲಿ ಅಥವಾ ಪಾಲಿಕೆಗುಂಡು ಶಾಸನದಲ್ಲಿ ಅಶೋಕನ ಹೆಸರು ಬರೋದಿಲ್ಲ. ಇನ್ನು ಕೆಳಗೆ ಬಂದಂತ ಸನ್ನಿವೇಶದಲ್ಲಿ ಚಿತ್ರದುರ್ಗದಲ್ಲಿ ಸಿಗ್ತಕ್ಕಂಥ, ಅಂದ್ರೆ ಬಳ್ಳಾರಿಯಿಂದ ಇನ್ನೂ ಕೆಳಗೆ ಬಂದರೆ ಚಿತ್ರದುರ್ಗದಲ್ಲಿ ಸಿಗುತ್ತೆ ಮೊಳಕಾಲ್ಮೂರು ತಾಲೂಕು. ಆ ಮೊಳಕಾಲ್ಮೂರು ತಾಲೂಕಿನ ಚಟ್ಟಂಗಿ ರಾಮೇಶ್ವರ ಅಥವಾ ಸಿದ್ದಾಪುರ ಅಥವಾ ಬ್ರಹ್ಮಗಿರಿ, ಈ 3 ಕಡೆ ಸಿಕ್ಕಿರ್ತಕ್ಕಂಥ ಶಾಸನಗಳು ಕೂಡ ಅಶೋಕನ ಹೆಸರು ಬರೋದಿಲ್ಲ. ಇಲ್ಲಿ ಅಲ್ಲೆಲ್ಲ ಬರ್ತಕ್ಕಂಥದ್ದು ಇವನ್ ಒಟ್ಟಿಗೆ ಬರ್ತಕ್ಕಂಥದ್ದು ದೇವನಾಂಪಿಯ ಪ್ರಿಯದರ್ಶಿ ಅಂತ. ಹೀಗಾಗಿ ಈ 4 ಮತ್ತು 5 ಶಾಸನಗಳಲ್ಲಿ ನಮಗೆ ಬಹಳ ಪ್ರಮುಖವಾಗಿ ಅಶೋಕನ ಹೆಸರು ಬರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇನ್ನೊಂದು ಶಾಸನ, ಅದು ಆ ಶಾಸನ ಅಶೋಕನ ಹೆಸರು ಬರ್ತಕ್ಕಂಥ ಶಾಸನ ಇತ್ತೀಚಿನದು. ಅದೇ ಅಶೋಕನ ಶಾಸನದಲ್ಲಿ ಅಲ್ಲ, ಅದು ಶಾತವಾಹನರ ಕಾಲದಲ್ಲಿ. ಅದು 90ರ ದಶಕದಲ್ಲಿ 90ರ ದಶಕದಲ್ಲಿ ಸನ್ನತಿ ಹತ್ರ ಇರ್ತಕ್ಕಂಥ ಕನಗನಹಳ್ಳಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಸೈಟ್ ಅನ್ನ ಅಥವಾ ಒಂದು ಜಾಗವನ್ನು ಉತ್ಖನನ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅದು ಕೂಡ ಅಚಾನಕ್ ಗೊತ್ತಾಗಿದೆ. ಯಾಕಂದ್ರೆ ಈಗಾಗಲೇ ಅಶೋಕನ ಶಾಸನ ಒಂದಲ್ಲಿ ಪತ್ತೆ ಆಗಿರ್ತದು. ಆದರೆ ಇನ್ನು ಮುಂದೆ ಅಲ್ಲಿ ಒಂದು ಚೆಕ್ ಡ್ಯಾಮ್ ಕಟ್ಟಬೇಕಾಗಿತ್ತು. ಆ ಚೆಕ್ ಡ್ಯಾಮ್ ಕಟ್ಟೋದಕ್ಕಾಗಿ ಸರ್ವೆ ಮಾಡ್ತಾರೆ, ಮತ್ತೆ ಆರ್ಕಿಯಾಲಜಿಯವರು ಸರ್ವೆ ಮಾಡ್ತಾರೆ, ಮತ್ತೆ ಬೇರೆ ಸರ್ವೆ ಮಾಡ್ತಾರೆ. ಸನ್ನಿವೇಶದಲ್ಲಿ ಕನಗನಹಳ್ಳಿಯಲ್ಲಿ ಒಂದು ದಿಬ್ಬ ಕಾಣಿಸ್ಕೊಡುತ್ತೆ. ಆ ದಿಬ್ಬವನ್ನ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೆಲವು ಹೊರಗಿನ ಕೆಲವು ಗುರುತುಗಳನ್ನು ಕಂಡು ಇದು ಬೌದ್ಧ ದಿಬ್ಬ ಅಂತ ಹೇಳ್ಕೊಂಡು ಅದನ್ನು ಉತ್ಖನನ ಮಾಡ್ತಾರೆ. ಉತ್ಖನನ ಮಾಡಿದಾಗ ಇಡೀ ಪ್ರಪಂಚದಲ್ಲೇ ಅತ್ಯದ್ಭುತವಾದಂಥ ಕೆಲವು ಫಲಿತಾಂಶಗಳು ಬರುತ್ತೆ. ಮೊಟ್ಟ ಮೊದಲನೇ ಬರ್ತಕ್ಕಂಥದ್ದು ಅಶೋಕನ ಶಿಲ್ಪ ಶಾಸನೋಕ್ತ ಶಿಲ್ಪ ಇರ್ತಕ್ಕಂಥದ್ದು ಆ ಕನಗನಹಳ್ಳಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗ್ಲಿಲ್ಲ. ನಿಮ್ಮ ಸನ್ನತಿಗೆ ಹೋದಾಗ ಎಂದಾದ್ರೂ ಸನ್ನತಿ ಕಡೆ ಹೋದ್ರೆ ನೀವು ದಯವಿಟ್ಟು ನೋಡ್ಕೊಂಬನ್ನಿ. ವಿದ್ಯಾರ್ಥಿಗಳು ಕೂಡ ಅದನ್ನು ತಪ್ಪದೆ ನೋಡಿ, ಯಾಕಂದ್ರೆ ಇಂಥ ಜಾಗ ನಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಟೂರಿಸಂ ಎಷ್ಟು ಸತ್ತೋಗಿದೆ ಅಂದ್ರೆ ಅಂತ ಜಾಗಕ್ಕೆ ಏನು ಇದೇ ಇಲ್ಲ. ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಮುಖವಾದಂತಹ ಒಂದು ಶಿಲ್ಪಗಳನ್ನು ಪಡೆದಿರ್ತಕ್ಕಂಥ ಒಂದು ನೆಲೆ ಕನಗನಹಳ್ಳಿ ನೆಲೆ. ಹೀಗಾಗಿ ಆದ್ರೆ ಅಮರಾವತಿಯನ್ನು ನಾವು ನೋಡ್ತೀವಿ. ಅಮರಾವತಿ ಎಲ್ಲ ತೆಗೆದುಕೊಂಡು ಹೋಗಿ ಇದರಲ್ಲಿ ಇಟ್ಟಿದ್ದಾರೆ, ಇಲ್ಲಿ ಮೆಡ್ರಾಸಲ್ಲಿ ಇಟ್ಟಿದ್ದಾರೆ. ಅಮರಾವತಿ ಅಂದ್ರೆ ಕೃಷ್ಣ ಮುಖಜ ಭೂಮಿ ಸಿಗ್ತಕ್ಕಂಥ ಅನೇಕ ಬೌದ್ಧ ಸ್ತೂಪಗಳ ಒಂದು ಶಿಲ್ಪಗಳನ್ನ ಎಲ್ಲ ಮದ್ರಾಸ್ ಅಧಿಪತಿ ಇದ್ದಿದ್ದರಿಂದ ಎಲ್ಲ ಮದ್ರಾಸ್ ತೆಗೆದುಕೊಂಡೋಗಿ ಮದ್ರಾಸ್ ಎಕ್ಮೂರಲ್ಲಿ ಇರ್ತಕ್ಕಂಥ ಮ್ಯೂಸಿಯಂ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಅಲ್ಲೇ ಇಟ್ಟಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ವಿಷಯ ಅಂದ್ರೆ ನಮಗೆ ಅಶೋಕನ ಹೆಸರಿರ್ತಕ್ಕಂಥ ಒಂದು ಶಾಸನ, ಅಶೋಕನ ಶಿಲ್ಪ ಇದೆ. ಶಿಲ್ಪದ ಕೆಳಗಡೆ ಮತ್ತು ಮೇಲ್ಗಡೆ ಅಶೋಕೋ ರಾಯ ಈ 2 ಶಾಸನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಿಲ್ಪ ನಮಗೆ ಸಿಕ್ಕಿದೆ. ಹೀಗಾಗಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಈ 5 ಜಾಗಗಳಲ್ಲಿ 5-6 ಜಾಗಗಳಲ್ಲಿ ನಮಗೆ ಕರ್ನಾಟಕ ಅಶೋಕನ ಶಾಸನ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಈ ಅಶೋಕನ ಶಾಸನ ಸನ್ನತಿಯಲ್ಲಿ ಸಿಕ್ಕಿರ್ತಕ್ಕಂಥ ಕನಗನಹಳ್ಳಿ ಸಿಕ್ಕಿರ್ತಕ್ಕಂಥದ್ದು ಅದು ಶಾತವಾಹನರ ಕಾಲದ್ದು. ಅಂದ್ರೆ ಅಶೋಕನ ಆದ್ಮೇಲೆ ಒಂದು 500 ವರ್ಷದ ನಂತರ ಇಟ್ಕೊಡಿ, ಒಂದು 500 ಅಥವಾ 400 ವರ್ಷದ ನಂತರ ಇಟ್ಕೊಡಿ. ಆದರೆ ಅಶೋಕನ ಹೆಸರಲ್ಲಿ ನೆನಪಿತ್ತು ಇರ್ತಕ್ಕಂಥದ್ದಷ್ಟೇ. ಈ ಕಡೆಯ ಜನರಿಗೆ, ಈ ಪ್ರದೇಶದ ಜನರಿಗೆ ಅಶೋಕನ ನೆನಪಿತ್ತಿರ್ತಕ್ಕಂಥದ್ದು. ದೇವನಾಂಪಿಯ ಪ್ರಿಯದರ್ಶಿ ಅನ್ನೋದಕ್ಕೆ ಮುಖ್ಯವಾಗಿ ಅಶೋಕ ಎಂಬತಕ್ಕಂಥ ಹೆಸರು ಹೆಚ್ಚಿಗೆ ನೆನಪಲ್ಲಿಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಅದರಿಂದ ಈ ಒಂದು ಪ್ರದೇಶ ಏನಿದೆ, ಈ ಒಂದು ಪ್ರದೇಶದಲ್ಲಿ ಅಥವಾ ಬಹುಶಃ ಅಶೋಕ ಆರಂಭದಲ್ಲಿ ಇದ್ದಿರಬಹುದೇ ಅಂತಕ್ಕಂಥದ್ದು. ಈಗ ನಿಮಗೆ ಸಮೀಪದಲ್ಲಿರ್ತಕ್ಕಂಥ ಯರಗುಡಿ ಇದೆ. ಯರಗುಡಿ ಅಂದ್ರೆ ನಿಮಗೆ ಗುಂತಕರಿಂದ ಗುತ್ತಿಯಿಂದ
ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ ಆ ಊರಲ್ಲಿ ಯರಗುಡಿ. ಆ ಯರಗುಡಿಯಲ್ಲಿರ್ತಕ್ಕಂಥದ್ದು ಶಾಸನ ಸಿಕ್ಕಿದೆ, ಆದರೆ ಅಲ್ಲೂ ಕೂಡ ಅಶೋಕನ ಹೆಸರಿಲ್ಲ ಇಷ್ಟು ಸಮೀಪದಲ್ಲಿದ್ದರೂ ಕೂಡ. ಆದರೆ ಇಲ್ಲಿ ಮಾತ್ರ, ಈ ಕರ್ನಾಟಕದಲ್ಲಿ ಮಾತ್ರ 6 ಶಾಸನಗಳಲ್ಲಿ ಈ ಒಂದು ಅಶೋಕನ ಹೆಸರು ಬಂದಿರತಕ್ಕಂಥದ್ದು ಬಂದಿರೋದ್ರಿಂದ ಬಹುಶಃ ಅಶೋಕ ಈ ಪ್ರದೇಶದಲ್ಲಿ ಯುವರಾಜನಾಗಿಯೋ ಅಥವಾ ಅವನ ಆಡಳಿತ ಬಂದಂತಹ ಸನ್ನಿವೇಶದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಅಧಿಕಾರವನ್ನು ಪಡೆದಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಊಹಿಸ್ಬೋದು. ಇದಕ್ಕೆ ಆಧಾರ ಏನಿಲ್ಲ, ಅವನೆಲ್ಲೂ ಹೇಳ್ಕೊಳ್ಳಿಲ್ಲ ಇದು ಕರ್ನಾಟಕವನ್ನು ಆಳದೆ ಅಥವಾ ಇನ್ನೊಂದು ಪ್ರದೇಶವನ್ನು ಆಳದೆ ಅಂತ. ಅವನೇನಿದ್ರು ತಕ್ಷಶಿಲೆಯ ಒಂದು ಇವರಿಗೆ ಆತ ಆರ್ಡರ್ ಮಾಡ್ತಾನೆ, ಮತ್ತೆ ಉಜ್ಜಯಿನಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವನು ಆರ್ಡರ್ ಮಾಡ್ತಾನೆ. ಆದರೆ ಅವನು ಇಲ್ಲಿದ್ದೆ ಅಂತಕ್ಕಂಥದ್ರ ಬಗ್ಗೆ ನಮಗೆ ಯಾವುದೇ ಉಲ್ಲೇಖ ಸಿಕ್ಕಿಲ್ಲ. ಆದರೆ ಅವನ ಹೆಸರು ಇಲ್ಲಿ ಗಾಢವಾಗಿ ಹೆಚ್ಚಿನ ಒಂದು ಶಾಸನದಲ್ಲಿ ಬಂದಿರೋದ್ರಿಂದ ಆತ ತನ್ನ ಒಂದು ಬಾಲ್ಯವನ್ನಾದ್ರೂ ಆಗ್ಬೋದು ಅಥವಾ ತನ್ನ ಯುವರಾಜನಾಗಿ ಆದ್ರೂ ಆಗ್ಬೋದು ಅಥವಾ ಪಟ್ಟಕ್ಕೆ ಬಂದ ಮೇಲೆ ಯಾವುದೋ ಒಂದು ಪ್ರಮುಖವಾದಂಥ ಘಟನೆಗೆ ಈ ಒಂದು ಪ್ರದೇಶಕ್ಕೆ ಬಂದಿರ್ಬೋದು ಅಂತಕ್ಕಂಥ ಒಂದು ಊಹೆಯನ್ನ ನಾವಿಲ್ಲಿ ನೋಡ್ಬೋದು. ಇದು ಒಂದು ಘಟನೆ. ಎರಡನೇದು, ಅಶೋಕ ಯಾವಾಗ ಧರ್ಮಾಶೋಕನಾದ ಅಂತಕ್ಕಂಥದ್ದು. ನಮ್ಮಲ್ಲಿ ಅವನ ಶಾಸನಗಳನ್ನೇ ಗಮನಿಸಿದಂಥ ಸನ್ನಿವೇಶದಲ್ಲಿ ಅವನ ಶಾಸನಗಳನ್ನ ಮುಖ್ಯವಾಗಿ ಒಂದು ಶಿಲಾಶಾಸನ ಮಾಲಿಕೆಯಲ್ಲಿ ಬರ್ತಕ್ಕಂಥದ್ದು 12 ಶಾಸನಗಳ ಮಾಲಿಕೆ. ಮುಂದೆ ಅದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಆ 12 ಶಾಸನಗಳ ಮಾಲಿಕೆಯಲ್ಲಿ 13ನೇ ಶಾಸನದಲ್ಲಿ ಆತ ನೇರವಾಗಿ ಹೇಳ್ತಾನೆ, ಕಳಿಂಗ ಇದುವರೆಗೂ ಯಾರೂ ಸೋಲಿಸ್ತಾ ಇದ್ದಂಥ ಒಂದು ಕಳಿಂಗ ಪ್ರದೇಶದ ಮೇಲೆ ಆತ ಯುದ್ಧಕ್ಕೆ ಹೋಗ್ತಾನಂತೆ. ಯುದ್ಧದಲ್ಲಿ ಆತ ಗೆಲ್ತಾನಂತೆ, ಯುದ್ಧವನ್ನು ಗೆಲ್ತಾನೆ. ಆ ಗೆದ್ದಂಥ ಸನ್ನಿವೇಶದಲ್ಲಿ ಅನೇಕ ಶತಸಹಸ್ರ ಜನರನ್ನ ಆತ ಸೆರೆ ಹಿಡ್ಕೊಂಡು ಹೋಗಲಾಯಿತು. ಸೆರೆ ಹಿಡ್ಕೊಂಡು ಎಲ್ಲಿ ಹೋಗಿರ್ತಾರೆ? ಪಾಟ್ಲಿಪುತ್ರದ ಕಡೆಗೆ ಹೋಗಿರ್ತಾನೆ. ಆಮೇಲೆ ಅನೇಕ ಶತಸಹಸ್ರ ಜನ ಹತರಾದರು, ಇನ್ನೂ ಅನೇಕ ಸಾವಿರ ಜನ ಸತ್ತೋದ್ರು. ಇಲ್ಲಿ ಸತ್ತೋದ್ರು ಹತರಾದ್ರು ಎರಡಕ್ಕೂ ಬೇರೆ ಬೇರೆ ಅರ್ಥ ಬರುತ್ತೆ ನಿಮಗೆ. ಯಾಕಂದ್ರೆ ಸತ್ತೋದ್ರೆ ಬೇರೆ ಕಾರಣ, ಇಲ್ಲಿ ಯಾರು ದಿಕ್ಕಿಲ್ಲ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ದುಡಿಯೋರಿಂದ ಇರ್ಬೋದು, ಹಸುವಿನಿಂದ ಸತ್ತಿರ್ಬೋದು, ಇವೆಲ್ಲ ಕಾರಣಗಳಿವೆ. ಬಟ್ ಹತರಾದ ಎಂತಕ್ಕಂಥದ್ದು ಯುದ್ಧದಲ್ಲಿ ಹೋರಾಡಿ ಸಾಯ್ತಕ್ಕಂಥದ್ದು. ಮತ್ತೆ ಅವರನ್ನ ಸೆರೆ ಸಿಕ್ಕದಂಥ ಜನರನ್ನ ಮತ್ತೆ ಇವನು ಸೆರೆ ತೆಗೆದುಕೊಂಡು ಹೋದಂತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಆತ ಆ ಒಂದು ಜಯದ ಉನ್ನತಿಯಲ್ಲಿ ಅತ್ಯುನ್ನತವಾದಂತಹ ಒಂದು ಜಯವನ್ನು ಪಡೆದಿದ್ದಾನೆ. ಅವನು ಹೇಳ್ತಾನೆ, ಇದುವರೆಗೂ ಯಾರಿಂದನೂ ಸೋಲಿಸಲು ಆಗದಂತಹ ಕಳಿಂಗವನ್ನ ತಾನು ಗೆದ್ದೆ ಅಂತ ಹೇಳ್ಕೊಳ್ತಾನೆ. ಅಂದ್ರೆ ಅದರ್ಥ ಅಷ್ಟು ಭೀಕರವಾದಂತಹ ಒಂದು ಯುದ್ಧ ನಡೆದಿರ್ತಕ್ಕಂಥದ್ದು. ಆ ಭೀಕರವಾದಂಥ ಯುದ್ಧದಲ್ಲಿ ಅವನು ಗೆಲುವನ್ನು ಪಡೆದು ಆ ಗೆಲುವಿನ ತುತ್ತ ತುದಿಯಲ್ಲಿ ಆ ವೈರಾಗ್ಯ ಪಡಿತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಪ್ರಮುಖ. ಇದು ಬಹಳ ಮಹತ್ವ. ಅಂದ್ರೆ ಗೆದ್ದದ ಮೇಲೆ ಏನೇ ಇನ್ನೊಂದು ರಾಜ್ಯದ ಮೇಲೆ ಗೆಲ್ಬೋದಿತ್ತ, ಆದ್ರೆ ಆ ಕೆಲಸ ಮಾಡಲಿಲ್ಲ ಆತ. ಆ ಗೆಲುವಿನಲ್ಲೇ ತನ್ನ ಒಂದು ಸೋಲನ್ನು ಕಾಣ್ತಾನಿದ್ದ. ಆ ಸೋಲಿನ ಮೂಲಕ ಆ ಗೆಲುವನ್ನು ಸೋಲಾಗಿ ತೆಗೆದುಕೊಂಡಿದ್ದ. ಮುಂದೆ ಯುದ್ಧಗಳು ಬೇಡ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾನೆ. ಆ ತೀರ್ಮಾನದಲ್ಲೇ ಆತ ಆ ಕಾಲಕ್ಕೆ ಪ್ರಚಲಿತವಿದ್ದಂಥ ಒಂದು ಧರ್ಮವನ್ನ ಆತ ಸ್ವೀಕರಿಸ್ತಾನೆ. ಧರ್ಮ ಅಂತ ಹೇಳ್ತಾನೆ. ಮೊದಲಿಗೆ ಬುದ್ಧ ಅಂತ ಹೇಳಿದ್ರೆ ಬೌದ್ಧ ಧರ್ಮ ಅಂತ ಹೇಳೋದಿಲ್ಲ ಅವನೆಲ್ಲೋ ಶಾಸನದಲ್ಲಿ. ಮೊದಲಿಗೆ ಧರ್ಮ ಅಂತ ಹೇಳ್ಕೊಡ್ತಾನೆ. ಹೀಗಾಗಿ ಆ ಕಾಲಕ್ಕೆ ಪ್ರಚಲಿತವಿದ್ದಂಥ ಒಂದು ಧರ್ಮವನ್ನು ಆತ ಸ್ವೀಕರಿಸ್ತಾನೆ. ಸ್ವೀಕರಿಸಿ 1 ವರ್ಷ ಹೆಚ್ಚು ಕಡಿಮೆ ಅದರಲ್ಲಿ ನಡೀತಾ ಇರ್ತಾನೆ. ಆ ನಡೆದಂಥ ಸನ್ನಿವೇಶದಲ್ಲಿ ಆತ ಅಂದ್ರೆ ಅವನ ಆ ಒಂದು ಬದಲಾವಣೆಗೆ, ಮಾನಸಿಕ ಬದಲಾವಣೆಗೆ ಪ್ರಮುಖವಾಗಿ ಕಾರಣವಾಗಿದ್ದು ಇಲ್ಲಿ ಆ ಯುದ್ಧದಲ್ಲಿ ನಡೆದಂಥ ಒಂದು ಕ್ರೌರ್ಯ, ಮತ್ತೆ ಸಾವು ನೋವುಗಳು, ಮತ್ತು ಸೆರೆ ಸಿಕ್ಕಿದಂಥ ಜನರ ಆಕ್ರಂದನ, ಮತ್ತೆ ಸೆರೆ ಹಿಡಿದಂಥ ಅವರ ಕುಟುಂಬಗಳ ಆಕ್ರಂದನ. ಯಾಕಂದ್ರೆ ನೀರು ಹಿಡ್ಕೊಂಡು ಹೋಗ್ಬಿಡ್ತಾನೆ, ಮೇಲ್ಗಡೆ ಸೆರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಈ ಕುಟುಂಬಗಳ ಗತಿ ಏನಾಗಬೇಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆತ ಆ ಜಯದ ತುತ್ತ ತುದಿಯಲ್ಲಿ ನಿಂತು ಅಶೋಕ ಆತ ತನ್ನ ಒಂದು ಜಯವನ್ನು ಪಕ್ಕಕ್ಕಿಟ್ಟು ಒಂದು ಧರ್ಮವನ್ನು ಸ್ವೀಕರಿಸ್ತಾರೆ. ಆ ಕಾಲಕ್ಕೆ ಬಹಳ ಪ್ರಚಲಿತದಲ್ಲಿದ್ದು ಬಹಳ ಪ್ರಮುಖವಾಗಿದ್ದಂಥ ಒಂದು ಪ್ರಚಲಿತದ ಧರ್ಮ ಬೌದ್ಧ ಧರ್ಮ. ಜೈನ ಧರ್ಮನೂ ಇತ್ತು, ಆದರೆ ಜೈನ ಧರ್ಮ ಅಷ್ಟಾಗಿ ಇದು ತಗೊಳ್ತಾ ಇತ್ತು, ಜನರನ್ನ ಆಕರ್ಷಿಸ್ತಾ ಇದ್ದಿದ್ದು ಕಡಿಮೆ. ಯಾಕಂದ್ರೆ ಬಹಳ ಬಿಗಿಯಾದಂಥ ನಿಯಮಗಳು, ಜೈನರಲ್ಲಿದ್ದಂಥ ಬಹಳ ಬಿಗಿಯಾದಂಥ ನಿಯಮಗಳು ಜನರನ್ನು ಆಕರ್ಷಿಸೋದ್ರ ಕಡೆಗೆ ಸ್ವಲ್ಪ ಕಡಿಮೆ ಆಯ್ತದೆ. ಯಾಕಂದ್ರೆ ಬಿಗಿಯಾದಂಥ ಹಿಂಸೆ, ಅತಿಯಾದಂಥ ಹಿಂಸೆಯಿಂದ ಜನರು ಹತ್ರಕ್ಕೆ ಹೋಗ್ತಾ ಇದ್ರು. ಮತ್ತೆ ಇನ್ನೊಂದು ಕಾರಣ, ಈತ ಈ ಬೌದ್ಧ ಮತವನ್ನ ಮತ್ತೆ ಇದು ಜೈನ ಮತವನ್ನ ಆರಂಭಿಸಿದಂಥ ಇಬ್ಬರು ಕೂಡ ಕ್ಷತ್ರಿಯರು. ಇವರು ಬ್ರಾಹ್ಮಣರಲ್ಲ, ಇವರು ಕ್ಷತ್ರಿಯ ರಾಜಕುಮಾರರು. ಹೀಗಾಗಿ ಈ ಕ್ಷತ್ರಿಯ ರಾಜಕುಮಾರ ಯಾಕೆಂದ್ರೆ ಬುದ್ಧ ಪ್ರವಚನ ಕೊಡ್ತಕ್ಕಂಥ ಸನ್ನಿವೇಶವೆಲ್ಲ ಅವನಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಕ್ಷತ್ರಿಯ ರಾಜನ ಮೊದಲಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಆ ಬ್ರಾಹ್ಮಣರ ಮತ್ತು ಅಥವಾ ವೈದಿಕ ಧರ್ಮದ ಅನೇಕ
ಇವುಗಳಿಂದ ಹೊರಬರೋದಕ್ಕೆ ತಾವು ತೋರಿಸ್ತಾ ಇದೆ. ನೀವು ಯಾರಾದರೂ ಎಂದಾದರೂ ನಿಮ್ಮಲ್ಲಿ ರಾಜತರಂಗಿಣಿ ಓದಿ, ಕಲ್ಲಣ್ಣನ ರಾಜತರಂಗಿಣಿ ಒಂದ್ಸಾರಿ ಓದಿ. ಅಲ್ಲಿ ಎಷ್ಟು ಬ್ರಾಹ್ಮಣರ ಡಾಮಿನೇಟ್ ಇತ್ತು ಅಂದರೆ, ಆ ಬ್ರಾಹ್ಮಣರ ಒಂದು ಮಾತನ್ನು ಮೀರಿ ರಾಜ ಹೋಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗೋಕೆ ಬಿಡ್ತಾ ಇರಲಿಲ್ಲ ಅವರು. ಮತ್ತೆ ರಾಜ ಭಯ ಪಡ್ತಾ ಇದ್ದ ಅವ್ರಿಗೆ. ಎಷ್ಟು ಭಯ ಪಡ್ತಾ ಇದ್ದ ಅಂದ್ರೆ, ಅವನೇನಾದ್ರು ಒಬ್ಬ ಬ್ರಾಹ್ಮಣರು ಉಪವಾಸ ಕುಂತ್ಕೊಂಡ್ಬಿಟ್ರೆ ರಾಜ ಅಲಗಾಡ ಹೋಗ್ಬಿಡ್ತಾ ಇದ್ದ. ಉಪವಾಸ ಕೂತಿದ್ದಾನೆ, ಮೊದಲು ಅವನಿಗೆ ತೀರ್ಮಾನ ಮಾಡ್ಬೇಕು, ಅವನು ತೀರ್ಮಾನ ಮಾಡೋದಕ್ಕೆ ಕಡೆಗೆ ಗಮನ ಕೊಡ್ತಾ ಇದ್ದ. ಅಂದ್ರೆ ನಾನು ಇದನ್ನ ಯಾವುದೇ ಒಂದು ಗುಂಪನ್ನು ಇಟ್ಕೊಂಡು ನಾನು ಇದು ಮಾಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಡಾಮಿನೇಟ್ ಇದ್ದಂತ ಒಂದು ಇದರಲ್ಲಿ ಸನ್ನಿವೇಶದಲ್ಲಿ ಕ್ಷತ್ರಿಯರ ಮುಂದೆ ರಿವೋಲ್ಟ್ ಆಗ್ತಕ್ಕಂಥದ್ದು. ಈ ಕ್ಷತ್ರಿಯರ ರಿವೋಲ್ಟ್ ಅಲ್ಲಿ ಮೊದಲಿಗೆ ನಾವು ಹೇಳ್ತಕ್ಕಂಥದ್ದು ಈ ಬುದ್ಧನ ಹೆಸರನ್ನು. ಬುದ್ಧ ಮತ್ತು ಮಹಾವೀರ ಇಬ್ಬರು ಸಮಾನವಾಗಿ ಬರ್ತಕ್ಕಂಥವ್ರು. ಅದು ಎಲ್ಲರೂ ಕೂಡ ಇಬ್ಬರು ಒಬ್ಬರನ್ನೊಬ್ಬರು ಸಂಧಿಸಿಲ್ಲ. ಇತಿಹಾಸವನ್ನು ನೀವು ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾರು ಕೂಡ ಇಬ್ಬರು ಕೂಡ, ಇವನು ಪ್ರವಚನ ಕೊಟ್ಟ ಮೇಲೆ ಅವನು ಪ್ರವಚನ ಕೊಡ್ತಾನೆ, ಬುದ್ಧ ಬಂದ್ಮೇಲೆ ಮಹಾವೀರ ಬರ್ತಾರೆ, ಮಹಾವೀರ ಆದ್ಮೇಲೆ ಬುದ್ಧ ಬರ್ತಾನೆ. ಬಟ್ ಯಾರು ಕೂಡ ಇಬ್ಬರು ಒಂದು ಕಡೆಗೆ ಸೇರ್ಲಿಲ್ಲ ಇವರಿಬ್ರು ಕೂಡ. ಅಂದ್ರೆ ಇದು ಇತಿಹಾಸ ಘಟನೆ. ಹೀಗಾಗಿ ಈ ಬೌದ್ಧ ಮತ ಏನಿತ್ತು, ಈ ಬೌದ್ಧ ಮತವನ್ನ ಆತ ಸ್ವೀಕರಿಸ್ತಾನೆ. ಈ ಸ್ವೀಕರಿಸಿದಂತ ಸನ್ನಿವೇಶ, ಯಾಕೆಂದ್ರೆ ಆ ಕಾಲಕ್ಕೆ ಪ್ರಚಲಿಸಿದಂತ ಒಂದು ಮತ ಇದು ಬೌದ್ಧ ಮತ. ಈ ಕಾಲಕ್ಕಾಗಲೇ ಸ್ವಲ್ಪ ಮಟ್ಟಿಗೆ ಎಸ್ಟಾಬ್ಲಿಷ್ ಆಗಿತ್ತು ಉತ್ತರ ಭಾರತ ಆರ್ಯಾವರ್ತದಲ್ಲಿ. ಆರ್ಯಾವರ್ತ ಅಂದರೆ ಗಂಗಾ ಮತ್ತು ಯಮುನಾ ನದಿಗಳ ಒಂದು ಹರಿಯತಕ್ಕಂಥ ಪ್ರದೇಶ. ಆ ಆರ್ಯಾವರ್ತದಲ್ಲಿ ಇದು ಬಹಳ ಮಟ್ಟಿಗೆ ಎಸ್ಟಾಬ್ಲಿಷ್ ಆಗಿತ್ತು. ಆ ಒಂದು ಮತವನ್ನೇ ಸ್ವೀಕರಿಸಿ ಅಲ್ಲಿಂದ ಮುಂದೆ ನಡೆಯುತ್ತೆ. ಈ ಕಾಲಕ್ಕೆ, ಅಶೋಕನ ಕಾಲಕ್ಕೆ 2 ಬೌದ್ಧ ಸಮ್ಮೇಳನ ನಡೆದಿರುತ್ತೆ. ಅಶೋಕನ ಪೂರ್ವದಲ್ಲಿ 2 ಬೌದ್ಧ ಸಮ್ಮೇಳನ ನಡೆದಿರುತ್ತೆ. 3ನೇ ಸಮ್ಮೇಳನವನ್ನ ಅಶೋಕನೇ ಮಾಡ್ತಾನೆ. 3ನೇ ಸಮ್ಮೇಳನ, ಬೌದ್ಧ ಸಮ್ಮೇಳನವನ್ನ ಅಶೋಕನೇ ಆತ ತನ್ನ ಬೌದ್ಧ ಸಮ್ಮೇಳನವನ್ನು ಮಾಡ್ತಾನೆ. ಅದು ಮೊಗ್ಗಲಿ ಸುತ್ತ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆತ ಆ ಒಂದು ಸಮ್ಮೇಳನವನ್ನ, ಆತ 3ನೇ ಸಮ್ಮೇಳನವನ್ನು ನೆರವೇರಿಸ್ತಾನೆ. ಅಂದ್ರೆ ಅಷ್ಟು ಮಟ್ಟಿಗೆ ಆ ಬೌದ್ಧ ಮತದಲ್ಲಿ ಆತ ಸೇರ್ಕೊಳ್ತಾನೆ. ಬೌದ್ಧ ಮತವನ್ನ ತನ್ನಲ್ಲಿ ಅರಗಿಸ್ಕೊಳ್ತಾನೆ. ಇಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಈ ಮಸ್ಕಿ ಶಾಸನದ ಒಂದು ಪ್ರಾಮುಖ್ಯತೆಯನ್ನು ನಾನು ಹೇಳಿದ್ದೇನೆ ನಿಮಗೆ. ಅದರಿಂದ ಅಶೋಕ ಬಹುಶಃ ಈ ಪ್ರದೇಶದಲ್ಲಿ ಬಹಳಷ್ಟು ಮಟ್ಟಿಗೆ ತನ್ನ ಪ್ರಭಾವವನ್ನು ಬೀರಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಈಗ ಯುದ್ಧ ಆದಮೇಲೆ ಇಲ್ಲಿ ಆ ವಿಜಯವನ್ನ, ಅದು ಯುದ್ಧ ವಿಜಯ ಅಲ್ಲ, ಅದು ಆ ಯುದ್ಧ ವಿಜಯವನ್ನ ಧರ್ಮ ವಿಜಯವನ್ನಾಗಿ ಸ್ವೀಕರಿಸ್ತಾನೆ. ಧರ್ಮ ವಿಜಯ ಅಂತ ಕರ್ಕೊಳ್ತಾನೆ ಅದನ್ನು. ಇದು ಯುದ್ಧ ವಿಜಯ ಅಲ್ಲ, ಕಳಿಂಗದ ವಿಜಯ ಅಲ್ಲ ಇದು. ಈ ಕಳಿಂಗದ ಯುದ್ಧ ಇದು ನನ್ನ ಪಾಲಿಗೆ ಧರ್ಮ ವಿಜಯ ಅಂತ ಹೇಳ್ಕೊಳ್ತಾನೆ. ಅದರಂತೆ ಆತ ಮುಂದೆ ಧರ್ಮಕ್ಕೆ ಹೆಚ್ಚಿನ ಒಂದು ತನ್ನ ಕೊಟ್ಕೊಂಡು ಹೋಗ್ತಾನೆ. ಇಲ್ಲಿ ಆತ ಧರ್ಮ ವಿಜಯವನ್ನ ಸ್ವೀಕರಿಸಿದ ಮೇಲೆ, ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಆತ ಕೆಲವು ಶಾಸನದ ಘಟನೆಗಳನ್ನ ಹೇಳ್ಕೊಡ್ತಾನೆ. ಎಷ್ಟೆಷ್ಟು ಯಾವ ವರ್ಷ ಇದು ಮಾಡಿದೆ ಅಂತ. ಈ ಅವನ ಕಾಲದಲ್ಲಿ ಮಹಾಮಾತ್ರ ಇರ್ತಕ್ಕಂಥ ಒಂದು ಇದನ್ನ ಸೃಷ್ಟಿ ಮಾಡ್ತಾನೆ. ಅದುವರೆಗೆ ಇರಲಿಲ್ಲ ಮಹಾಮಾತ್ರ ಇರ್ತಕ್ಕಂಥ ಒಂದು ಹುದ್ದೆಗಳು. ಈ ಮಹಾಮಾತ್ರ ಇರ್ತಕ್ಕಂಥ ಹುದ್ದೆಗಳನ್ನ ಆತ ಸೃಷ್ಟಿ ಮಾಡಿ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಬೇರೆ ಬೇರೆ ಪ್ರದೇಶಗಳನ್ನು ಕಳಿಸ್ತಾನೆ. ಇವತ್ತು ಬೌದ್ಧ ಮತದ ಅನೇಕ ಕುರುಗಳು ಎಲ್ಲ ಕಡೆ ಸಿಗ್ತಾ ಇದೆ, ನಮಗೆ ಕರ್ನಾಟಕದಲ್ಲೆಲ್ಲ ಸಿಗ್ತಾ ಇದೆ ಅನ್ನೋದಾದ್ರೆ ಬೌದ್ಧ ಮತದ ಕುರುಗಳು ಇಡೀ ಇದು ಹಳೆಯ ಒಂದು ಭಾರತ ಏನಿದೆ ಅಥವಾ ಭರತ ಖಂಡ ಅಂತ ಏನಿದೆ, ಭರತ ಖಂಡದೊಳಗಡೆ ಸಿಗ್ತಾ ಇದೆ ಅನ್ನೋದಕ್ಕೆ ಕಾರಣ ಈತ ಮಾಡಿದಂಥ ಒಂದು ವ್ಯವಸ್ಥೆ, ಮಹಾಮಾತ್ರದ ಒಂದು ವ್ಯವಸ್ಥೆ. ಆ ಮಹಾಮಾತನ ಎಲ್ಲೆಲ್ಲಿ ಕಳಿಸ್ತಾ ಇರ್ತಾರೆ. ನೀವು ಅಶೋಕನ ಸಾಮ್ರಾಜ್ಯ ಎಷ್ಟಿತ್ತು ಅಂತಕ್ಕಂಥ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆಫ್ಘಾನಿಸ್ತಾನ ಅವನಿಗೆ ಸೇರಿತ್ತು. ಆಫ್ಘಾನಿಸ್ತಾನದಿಂದ ಹಿಡಿದು ಇವತ್ತಿನ ಚಿತ್ರದುರ್ಗದವರೆಗೆ ಇರ್ತಕ್ಕಂಥದ್ದು ಬರ್ಮಾವನ್ನು ಸೇರಿಕೊಂಡು, ಬರ್ಮಾ ಈಗಿನ ಬರ್ಮಾ ಅಂತ ಏನಿದೆ, ಸುವರ್ಣ ಭೂಮಿ ಅಂತ ಏನಿದೆ, ಆ ಸುವರ್ಣ ಭೂಮಿಯನ್ನು ಸೇರಿಸ್ಕೊಂಡಿರ್ತಕ್ಕಂಥ ಇಷ್ಟೊಂದು ವಿಶಾಲವಾದಂಥ ಪ್ರದೇಶಕ್ಕೆ ಇದು ಅಶೋಕ ರಾಜನಾಗಿದ್ದ. ಎಲ್ಲೆಲ್ಲಿ ಕಳಿಸೋ ಮಹಾಮಾತ್ರ ಇರ್ತಕ್ಕಂಥ ಒಂದು ಲೀಸ್ಟನ್ನು ಅಂತ ಕೊಡ್ತಾನೆ. ಒಂದು ಮಧ್ಯಂತಿಕ ಇರ್ತಕ್ಕಂಥ ಒಬ್ಬ ಇವರನ್ನ ಮಹಾಮಾತ್ರನ ಕಾಶ್ಮೀರ ಮತ್ತು ಗಾಂಧಾರಕ್ಕೆ ಕಳಿಸ್ತಾನಂತೆ. ಗಾಂಧಾರ ಅಂದ್ರೆ ಆಫ್ಘಾನಿಸ್ತಾನ, ಗಾಂಧಾರಿ ದೇಶ, ಗಾಂಧಾರಿ ಆಫ್ಘಾನಿಸ್ತಾನ, ಅದಕ್ಕೆ ಗಾಂಧಾರ ಅಂತ ಕರೀತಕ್ಕಂಥ. ಗಾಂಧಾರ ದೇಶದೊಳಗಿಂದ ಗಾಂಧಾರಿ ಕೊಡ್ತಕ್ಕಂಥ ಆಫ್ಘಾನಿಸ್ತಾನ ಮತ್ತು ಕಾಶ್ಮೀರಕ್ಕೆ ಅದನ್ನು ಕಳಿಸ್ತಾನಂತೆ. ಯೋನ ಧರ್ಮರಕ್ಷಿತ, ಆ ಧರ್ಮರಕ್ಷಿತ ಅಂತಕ್ಕಂಥವನನ್ನ ಅಪರಾಂತಕ್ಕೆ, ಈ ಅಪರಾಂತ ಇರ್ತಕ್ಕಂಥದ್ದು ಈ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಜಾಗ. ಮಹಾರಕ್ಷಿತ ಇರ್ತಕ್ಕಂಥದ್ದು ಯವನ ದೇಶಕ್ಕೆ ಕಳಿಸ್ತಾನಂತೆ. ಯವನ ದೇಶ
ಮುಂದೆ ಅದರ ಬಗ್ಗೆ ಹೇಳ್ತೀನಿ. ಯವನ ದೇಶ ಎಷ್ಟು ವಿಶಾಲವಾಗಿತ್ತು ಅಂತಕ್ಕಂಥದ್ದು. ಮುಂದೆ ಈ ನಮ್ಮ ಈಜಿಪ್ಟ್ ಮತ್ತು ಸಿರಿಯಾ ದೇಶಕ್ಕೆ ಕೂಡ ಈ ಒಂದು ಧರ್ಮ ಮಹಾಮಂತ್ರ ಕಲಿಸ್ತಾ ಇರ್ತಕ್ಕಂಥದ್ದು. ಅದು ಯವನ ದೇಶ ಅಂದರೆ ಭಾರತವನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥದ್ದು, ಗಾಂಧಾರದಿಂದ ಹೊರಗಡೆ ಇರ್ತಕ್ಕಂಥ ದೇಶ ಇದು. ಅವನು ಹೇಳ್ತಾನೆ ಯವನ ಮತ್ತು ಭಾರತ ಆ ಜನರ ವ್ಯತ್ಯಾಸಗಳೇನು ಅನ್ನೋದು ಬಹಳ ಚೆನ್ನಾಗಿ ಹೇಳ್ತಾನೆ ಅವನು. ಇಲ್ಲಿ ಮಹಾರಕ್ಕಿತನನ್ನ ಯವನ ದೇಶ ಕಳಿಸದಂತೆ ಸೋನಾ ಮತ್ತು ಉತ್ತರ ಎಂಬತಕ್ಕಂಥವರನ್ನ ಸುವರ್ಣ ಭೂಮಿ ಅಂದರೆ ಬರ್ಮಾ ದೇಶ ಕಳಿಸ್ತಾನಂತೆ ಆತ. ಮಹಾಧರ್ಮ ರಕ್ಕಿತ ಎಂಬತಕ್ಕಂಥವನ್ನ ನಮ್ಮ ಮಹಾರಾಷ್ಟ್ರ ಕಳಿಸ್ತಾನೆ. ರಕ್ಷಿತ ಎಂಬತಕ್ಕಂಥ ಬರೀ ರಕ್ಷಿತ ಎಂಬತಕ್ಕಂಥವನ್ನ ನಮ್ಮ ಬನವಾಸಿ ಕಳಿಸ್ತಾನೆ. ಬನವಾಸಿ ಆ ಕಾಲಕ್ಕೆ ಬನವಾಸಿ ಬಹಳ ಹಿಂದಿನಿಂದಲೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಲ್ಲಿ ಬೌದ್ಧಾವಶೇಷಗಳು ಹಿಂದೆ ಸಿಕ್ಕಿತ್ತು. ಈಗ ಬೌದ್ಧಾವಶೇಷಗಳು ಬೌದ್ಧರು ಯಾರು ಇಲ್ಲ ಅಲ್ಲಿ, ಬಟ್ ಅವಶೇಷಗಳು ಈಗ ಇತ್ತೀಚಿನ ಉತ್ಖನನದಲ್ಲಿ ಸಿಕ್ಕಿರ್ತಕ್ಕ ನಾವು ಗಮನಿಸ್ತೀವಿ. ಅದನ್ನು ಮಹಾದೇವ ಎಂಬತಕ್ಕಂಥವನ್ನ ಮಹಿಷ ಮಂಡಲ ಕಳಿಸ್ತಾನೆ. ಮತ್ತೆ ಮಹೀಂದ್ರ ಮತ್ತು ಇತರೆ 4 ಜನರನ್ನ ಸಿಂಹಳ ಕಳಿಸ್ತಾನೆ. ಮಹೀಂದ್ರ ತನ್ನ ಮಗ ಮತ್ತು ತನ್ನ ಮಗಳನ್ನ ಸಂಘಮಿತ್ರೆಯನ್ನ ಆತ ಸಿಂಹಳ ಕಳಿಸ್ತಾನೆ. ಮಧ್ಯಮ ಎಂಬತಕ್ಕಂಥವನನ್ನ ಮಧ್ಯಮ ಎಂಬತಕ್ಕಂಥ ಹೆಸರು ಅವನನ್ನು ಹಿಮಾಲಯ ಪ್ರಾಂತ್ಯಗಳಿಗೆ ಈ ತನ್ನ ಬೌದ್ಧ ಮತದ ಪ್ರಚಾರಕ್ಕಾಗಿ ಕಳಿಸ್ತಾನಂತೆ. ಅಂದರೆ ಯಾರ್ಯಾರನ್ನೆಲ್ಲಿ ಕಳಿಸ್ತಾ ಇರ್ತಕ್ಕಂಥ ಒಂದು ವಿವರಣ ನಮಗೆ ಸಿಗುತ್ತೆ. ಇದಾದ್ಮೇಲೆ ಇದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಮಾಡಿದ ನಮ್ಮ ಇತಿಹಾಸಕ್ಕೆ ಮಾಡಿದಂಥ ಭರತಖಂಡದ ಇತಿಹಾಸ ಮಾಡಿದಂಥ ಬಹಳ ಅಮೋಘವಾದಂಥ ಒಂದು ಸೇವೆ ಅಂದರೆ ಶಾಸನಗಳನ್ನು ಬರೆಸಿತು. ಇಲ್ಲಿಯವರೆಗೆ ಯಾರೂ ಕೂಡ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಶಾಸನವನ್ನು ಬರೆಸಿರಲಿಲ್ಲ. ಮರಳ ಮೇಲೆ ಬರಿತಾ ಇದ್ರು, ಅಕ್ಷರ ಕರಿತಾ ಇದ್ರು. ಮರಳು ಬಹಳ ಪ್ರಮುಖವಾಗಿ ಸಿಗ್ತಾ ಇತ್ತು. ಅಥವಾ ಇವತ್ತು ಕೂಡ ಅಕ್ಷರಾಭ್ಯಾಸ ಮಾಡಬೇಕಾದ್ರೆ ಮನೆಗಳಲ್ಲಿ ಒಬ್ಬರು ಯಾರಾದರೂ ಟ್ರೆಡಿಷನಲ್ ಅಕ್ಷರಾಭ್ಯಾಸ ಮಾಡಬೇಕಾದ್ರೆ ಇವಾಗ ಮರಳ ಮೇಲೆ ಬರ್ಸಲ್ಲ, ಅಕ್ಕಿ ಮೇಲೆ ಬರ್ಸ್ತಾರೆ. ಅಕ್ಕಿ ಸುಲಭವಾಗಿ ಸಿಗುತ್ತೆ ಅಂತ. ಆದರೆ ಅಕ್ಕಿಲೇ ಬರ್ಸ್ತಾರೆ. ಯಾಕೆ ಅಕ್ಕಿಲಿ ಬರ್ಸ್ತಾರೆ? ಯಾಕೆ ಒಂದು ಬಡಪಾನೆ ಕೊಟ್ಟು ಬರ್ಸ್ಬೋದಲ್ಲ ಇಲ್ಲ. ಅಂದರೆ ಆ ಒಂದು ಇದ್ದಂಥ ಒಂದು ಸನ್ನಿವೇಶದಲ್ಲಿ ಅಂದರೆ ಮರಳಿನ ಮೇಲೆ ಬರೆದು ಅಕ್ಷರ ಕಲಿತು ಅಲ್ಲೇ ಮರೆತು ಬಿಡ್ತಾ ಇದ್ರು. ಗಟ್ಟಿ ವಸ್ತುಗಳ ಮೇಲೆ ಬರೆಯುವಾಗಿರಲಿಲ್ಲ. ಯಾಕಂದರೆ ಸೇಕ್ರೆಟ್ ಇದು ಬರವಣಿಗೆಗಳು ಬಹಳ ಪವಿತ್ರವಾದಂಥ ಬರವಣಿಗೆಗಳಾದ್ರಿಂದ ಅವನ್ನ ಗಟ್ಟಿ ವಸ್ತುಗಳ ಮೇಲೆ ಬರೆಯುವಾಗಿರಲಿಲ್ಲ. ಅವನು ಬೇರೆಯವರು ನೋಡುವಾಗಿಲ್ಲ, ಓದುವಾಗಿರಲಿಲ್ಲ. ಇಂತಹ ಸನ್ನಿವೇಶದಲ್ಲಿ ಈ ಬೌದ್ಧ ಧರ್ಮವನ್ನ ಅಂದರೆ ವೈದಿಕರಿಂದ ಸ್ವಲ್ಪ ಬದಲಾವಣೆ ಆದಂಥ ಒಂದು ಧರ್ಮವನ್ನು ಸ್ವೀಕರಿಸಿದಂಥ ಸನ್ನಿವೇಶದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದಾಗ ಇವರಿಗೆ ಆ ನಿಯಮಗಳು ಅನ್ವಯಿಸಿಲ್ಲ. ಅಶೋಕನಿಗೆ ನಮಗೆ ಬೌದ್ಧ ಗ್ರಂಥಗಳಲ್ಲೇ ಬುದ್ಧ ಶ್ರೀಗಂಧದ ಹಲಗೆಯ ಮೇಲೆ ಇದು ಲೇಖನಿಯನ್ನು ಬರೀತಾ ಇದೆ ಅಂತಕ್ಕಂಥ ಉಲ್ಲೇಖ ಬರುತ್ತೆ. ಆದರೆ ಅಕ್ಷರ ಇರ್ತಕ್ಕಂಥದ್ದು ಗಟ್ಟಿಯಾದಂತಹ ವಸ್ತುವಿನಲ್ಲಿ ಅಕ್ಷರ ಬರೀತಕ್ಕಂಥ ಒಂದು ಉಲ್ಲೇಖ ನಮ್ಮಲ್ಲಿ ಎಲ್ಲೂ ಕೂಡ ಬರೋದಿಲ್ಲ, ಎಲ್ಲೂ ಸಿಕ್ಕಿಲ್ಲ. ನಮಗೆ ಬ್ರೂಸಿಂಗ್ ಸಿಗುತ್ತೆ. ನಿಮಗೆ ಆರ್ಕಿಯಾಲಜಿ ಅವರಿಗೆ ಪುರಾತತ್ವ ಅಧ್ಯಯನ ಮಾಡ್ತಕ್ಕಂಥವ್ರು ಗೊತ್ತಾಗುತ್ತೆ. ನಿಮಗೆ ಬೇಕಾದಷ್ಟು ಬಂಡೆಗಳ ಮೇಲೆ ಪ್ರಾಗ ಐತಿಹಾಸಿಕ ಬ್ರೂಸಿಂಗ್ ಸಿಗುತ್ತೆ. ಕಲ್ಲಲ್ಲೇ ಕೊರೆದಿರ್ತಕ್ಕಂಥದ್ದು, ಕಲ್ಲಲ್ಲೇ ಗೀಚಿರ್ತಕ್ಕಂಥದ್ದು, ಆ ಗೀಚುಗಳು ನಿಮಗೆ ಸಿಗುತ್ತೆ. ಆದರೆ ಅಕ್ಷರ ಅಂತಕ್ಕಂಥ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಬರವಣಿಗೆ ನಮಗೆ ಸಿಕ್ಕಿರಲಿಲ್ಲ. ಯಾಕೆಂದರೆ ಬರವಣಿಗೆಯನ್ನ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರೆಯುವ ಹಾಗೆ ಇರಲಿಲ್ಲ. ಯಾಕೆಂದರೆ ಬರವಣಿಗೆ ಅಂತಕ್ಕಂಥದ್ದು ಬಹಳ ಪವಿತ್ರವಾದಂಥ ಒಂದು ಕೆಲಸವಾದ್ರಿಂದ ಅದನ್ನು ಬೇರೆಯವರು ನೋಡಬಾರ್ದು. ಅಂದರೆ ತಾವು ತಮ್ಮನ್ನು ಬಿಟ್ಟು ಅಂದರೆ ಬ್ರಾಹ್ಮಣರು ಅಥವಾ ವೈದಿಕರು ಬಿಟ್ಟು ಉಳಿದವರು ನೋಡಬಾರ್ದು ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ಅಥವಾ ಓದಬಾರ್ದು ಇರ್ತಕ್ಕಂಥ ಕಾರಣಕ್ಕಾಗಿ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರೆಯುವಾಗಿರಲಿಲ್ಲ. ಆದರೆ ಬೌದ್ಧ ಮತವನ್ನು ಸ್ವೀಕರಿಸಿದಂಥ ಅಶೋಕನಿಗೆ ಅದು ಅನ್ವಯಿಸಲಿಲ್ಲ. ಯಾಕೆಂದರೆ ಅವನು ವೈದಿಕ ಮತದ ವಿರೋಧಿಯಾಗಿ ಬಂದಂಥ ಒಂದು ಧರ್ಮವನ್ನು ಸ್ವೀಕರಿಸಿದ್ದಾನೆ. ಅಂಥ ಸನ್ನಿವೇಶದಲ್ಲಿ ಆತ ಬುದ್ಧನ ತತ್ವಗಳನ್ನು ಬಂಡೆಗಳ ಮೇಲೆ ಬರ್ಸೋಕ್ಕೆ ಶುರು ಮಾಡ್ತಾನೆ. ಆ ಕಲ್ಲಿನ ಮೇಲೆ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಕೆತ್ತಿಸ್ತಾನೆ. ಅವನು ಕೆತ್ತೋದಕ್ಕೆ ಯಾರು ಕೆತ್ತೋದು? ಕೆತ್ತನೆ ಮಾಡೋದಕ್ಕಿಂತ ಜನನೂ ಇರಲಿಲ್ಲ ಇಲ್ಲಿ. ಯಾಕೆಂದರೆ ನಮಗಿನ್ನೂ ಆ ಟೆಕ್ನಾಲಜಿ ನಮಗೆ ಹೆಚ್ಚಿಗೆ ಬಳಕೆ ಇರಲಿಲ್ಲ. ಅದು ಯಾಕೆ ಬಳಕೆ ಇರಲಿಲ್ಲ ಅಂದರೆ ಗಟ್ಟಿಯಾದ ವಸ್ತುಗಳ ಮೇಲೆ ಬರೀತಕ್ಕಂಥ ಒಂದು ಸನ್ನಿವೇಶ ನಮ್ಗೆ ಒದಗಿರಲಿಲ್ಲ. ಆಗ ವಾಯುವ್ಯ ಭಾರತದಿಂದ ಏನು ಮಾಡ್ತಾನೆ ಆತ ಅನೇಕ ಶಿಲ್ಪಿಗಳನ್ನು ಕರೆಸ್ಕೊಳ್ತಾನೆ. ವಾಯುವ್ಯ ಭಾರತ ಇಷ್ಟೊತ್ತಿಗೆ ಬರವಣಿಗೆಯಲ್ಲಿ ನಿಷ್ಣಾತವಾಗಿತ್ತು. ಗ್ರೀಕರ ಒಂದು ಸಂಪರ್ಕ ಮತ್ತೆ ಅರೇಬಿಯನ್ನರ ಸಂಪರ್ಕದಿಂದ ಸಾಕಷ್ಟು ಬರವಣಿಗೆಯಲ್ಲಿ ಈಗಾಗಲೇ ಅಲ್ಲಿ ರಚಿತವಾಗಿತ್ತು. ಮತ್ತೆ ಡೇರಿಯಸ್ನ ಶಾಸನಗಳು ಇವನಿಗೆ ಕ್ರಿಸ್ತಪೂರ್ವ 7ನೇ ಶತಮಾನ 8ನೇ ಶತಮಾನದ ಒಂದು ಅನೇಕ ಶಾಸನಗಳು ಪರಿಷದಲ್ಲಿ ರಚನೆಯಾಗಿದ್ದವು. ಹಾಗೆ ಗ್ರೀಸರು ಭಾರತಕ್ಕೆ ಬಂದ ಮೇಲೆ ಗ್ರೀಕ್ ಲಿಪಿ ಇಲ್ಲಿ ಬಳಕೆಗೆ ಬಂದಿತ್ತು. ಹೀಗಾಗಿ ಅಲ್ಲಿ ಬರವಣಿಗೆ ಇತ್ತಲ್ಲಿ, ಗ್ರೀಕ್ನಲ್ಲಿ ಬರವಣಿಗೆ ಇತ್ತು. ಈ ಒಂದು ಸನ್ನಿವೇಶವನ್ನು ಬಳಸಿಕೊಂಡು ಅಶೋಕ ವಾಯುವ್ಯ ಭಾರತದ ಕಡೆಯಿಂದ ಅಂದರೆ ಆಫ್ಘಾನಿಸ್ತಾನ ಮತ್ತು ಈಗಿನ ಪಾಕಿಸ್ತಾನದ ಕಡೆಯಿಂದ, ವಾಯುವ್ಯ ಭಾರತ ಅಂದರೆ ನಮ್ಮ ದೇಶಕ್ಕೆ ಇರ್ತಕ್ಕಂಥ ಒಂದು ವಾಯುವ್ಯ ಭಾರತದಲ್ಲಿ ಇರ್ತಕ್ಕಂಥದ್ದು,
ಆ ಕಡೆ ಪ್ರದೇಶದಿಂದ ಲಿಪಿಕಾರರನ್ನ ಕರೆಸ್ಕೊಡ್ತಾರೆ. ಲಿಪಿಕಾರರನ್ನ ಕರೆಸ್ಕೊಂಡು ಅವರಿಗೆ ಎಲ್ಲ ಆ ಕಡೆಯಲ್ಲಿ ಶಾಸನ ಹಾಕೋದಕ್ಕೆ ಅದು ಏರ್ಪಾಟ್ ಮಾಡ್ತಾರೆ. ನೋಡಿ, ಇದ್ದಕ್ಕಿದ್ದಂತೆ ಕಾಣಿಸ್ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಆ ಸ್ತಂಭಗಳು. ಅಶೋಕ ಸ್ತಂಭ ನೀವು ನೋಡ್ಬೇಕು. ಅಶೋಕ ಸ್ತಂಭ ನೋಡಿದಾಗ ಅದಕ್ಕಿಂತ ಮುಂದಿನ ಸ್ತಂಭ ನಮ್ಗೆಲ್ಲೂ ಸಿಗೋದೇ ಇಲ್ಲ. ಮರದ ಸ್ತಂಭಗಳು ಸಿಗ್ಬೋದು ನಮಗೆ, ಅದೇ ಅಶೋಕನ ಸ್ತಂಭದ ತರ ಸ್ತಂಭಗಳು ಎಲ್ಲೂ ನಮ್ಗೆ ಸಿಗೋದಿಲ್ಲ ಅಶೋಕನ ಕಾಲದವರೆಗೆ. ಅಂದ್ರೆ ಕಲ್ಲಿನಲ್ಲಿ ಆ ತರ ಕೆಲಸ ಮಾಡ್ತಕ್ಕಂಥ ಜನ ನಮ್ಮಲ್ಲಿ ಇರ್ಲಿಲ್ವಾ? ಇರ್ಲಿಲ್ಲ ಅಂತ ನನ್ನ ಭಾವನೆ. ಹೀಗಾಗಿ ಮೊಟ್ಟ ಮೊದಲಿಗೆ ಏನ್ ಮಾಡ್ತಾನೆ, ಅನೇಕ ಶಿಲ್ಪಿಗಳನ್ನ ಕರೆಸ್ಕೊಳ್ತಾನೆ. ಶಿಲ್ಪಿಗಳನ್ನ ಕರೆಸ್ಕೊಂಡು ಇಲ್ಲಿ ಆ ಸ್ತಂಭಗಳನ್ನು ಮಾಡಿಸ್ತಾನೆ, ಮತ್ತೆ ಶಾಸನಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಕೆಚ್ಚೋದಿಕ್ಕೆ ಅವನ್ನೆಲ್ಲ ಕಳಿಸ್ತಾನೆ. ಆ ತರ ಬಂದಂತವನೇ ನಮ್ಮ ಬ್ರಹ್ಮಗಿರಿಯಲ್ಲಿ ಬಂದಂತ ಚಪಡ ಎಂಬತಕ್ಕಂಥವನು. ಚಪಡೆಯನ ಲಿಖಿತಂ ಲಿಪಿಕರೇಣ. ಚಪಡ ಎಂಬತಕ್ಕಂಥವನು ಬಂದು ಇಲ್ಲಿ ಶಾಸನವನ್ನು ಬರೀತಾರಂತೆ. ಅವನು ಆ ಲಿಪಿಕಾರ ಎಂಬತಕ್ಕಂಥ ಚಪಡ ಎಂಬತಕ್ಕಂಥ ಲಿಪಿಕಾರ ಬಂದು ಶಾಸನವನ್ನು ಬರೆದ ಎಂಬತಕ್ಕಂಥ ಒಂದು ಉಲ್ಲೇಖ ಬರುತ್ತೆ ನಮಗೆ. ಆ ಚಪಡ ಎಲ್ಲಿ ಯಾವ ಲಿಪಿಯಲ್ಲಿ ಬರ್ತಾನೆ ಅವನು? ವಾಯುವ್ಯ ಭಾರತದಲ್ಲಿ ಬಳಕೆಯಲ್ಲಿದ್ದಂಥ ಲಿಪಿ ಅದು, ಕರೋಷ್ಟಿ ಎಂಬತಕ್ಕಂಥ ಲಿಪಿ. ಆ ಕರೋಷ್ಟಿ ಎಂಬತಕ್ಕಂಥ ಲಿಪಿಯಲ್ಲಿ ಆ ತನ್ನ ಹೆಸರನ್ನು ಬರ್ಕೊಂಡಿದ್ದಾನೆ ಅವನು. ಚಪಡೆಯನ್ನ ಲಿಖಿತಂ ಲಿಪಿಕಾರೇಣ ಅಷ್ಟೇ ಬರೀತಕ್ಕಂಥದ್ದು ಆ ಭಾಗದಲ್ಲಿ. ಉಳಿದಿದ್ದನ್ನೆಲ್ಲ ಈ ಪ್ರಾಕೃತ ಬ್ರಾಹ್ಮಿ ಲಿಪಿಯಲ್ಲಿ ಬರೀತಾನೆ. ಇಲ್ಲಿ ಅಶೋಕ ತನ್ನ ಶಾಸನಗಳನ್ನ 4 ಭಾಷೆಗಳಲ್ಲಿ 3 ಲಿಪಿಗಳಲ್ಲಿ ಬರೀತಾನೆ. 4 ಭಾಷೆ ಅಂದಾಗ, ಯಾಕೆಂದ್ರೆ ಆಗ ಅವನ ಕಾಲಕ್ಕಾಗಲೇ ಬಹಳಷ್ಟು ಜನರಿಗೆ ಒಂದೇ ಲಿಪಿ ಒಂದೇ ಭಾಷೆ ಬರ್ತಾ ಇದೆ. ಯಾಕೆಂದ್ರೆ ಬೇರೆ ವಿಶಾಲವಾದಂಥ ಒಂದು ರಾಜ್ಯವಾದ್ರಿಂದ ಬೇರೆ ಬೇರೆ ಭಾಷೆಗಳನ್ನ ಅಲ್ಲಿ ಆಡ್ತಾ ಇದ್ದಂತೆ ಅಲ್ವಾದ್ರಿಂದ ಅವರೆಲ್ಲರೂ ಅರ್ಥವಾಗ್ಲಿ ಅಂದ್ಬಿಟ್ಟು ಆತ 4 ಬಗೆಯ ಲಿಪಿಗಳನ್ನು ಬಳಸ್ತಾನೆ, 3 ಭಾಷೆಗಳನ್ನು ಬಳಸ್ತಾನೆ. ಒಂದು ಮುಖ್ಯವಾಗಿ ಆತ ವಾಯುವ್ಯ ಭಾರತದಲ್ಲಿ, ವಾಯುವ್ಯ ಭಾರತ ಅಂದ್ರೆ ಈಗಿನ ಆಫ್ಘಾನಿಸ್ತಾನ ಪಾಕಿಸ್ತಾನದ ಒಂದು ಭಾಗಗಳಲ್ಲಿ ಏನಿದೆ ಅಲ್ಲಿ ಯಾರಿಗೂ ಇಲ್ಲಿನ ಒಂದು ಭಾಷೆ ಬರ್ತಾ ಇರಲಿಲ್ಲ. ಅಲ್ಲೆಲ್ಲ ಈಗಾಗಲೇ ಗ್ರೀಕರು ಸತ್ರಪಿಗಳ ಸ್ಥಾಪನೆ ಮಾಡ್ಕೊಂಡಿದ್ರು. ಸತ್ರಪಿಗಳ ಅಂದ್ರೆ ಅಲೆಕ್ಸಾಂಡರ್ ಹೋದ್ಮೇಲೆ ಆ ಸಣ್ಣ ಸಣ್ಣ ಮಾಡ್ಲಿಕ್ಕೆ ಒಂದು ಪ್ರಾಂತ್ಯಗಳನ್ನು ಕಟ್ಕೊಂಡಿದ್ರು ಅವರು. ಅವ್ನು ಬಿಟ್ಟೋದ್ಮೇಲೆ ಆ ಸತ್ರಪಿಗಳ ಜನರಿಗೆ ಇಲ್ಲಿನ ಪ್ರಾಕೃತ ಬರ್ತಾ ಇರಲಿಲ್ಲ. ಅದಕ್ಕಾಗಿ ಏನ್ ಮಾಡೋದು, ಅವ್ರಿಗಾಗಿ ಗ್ರೀಕ್ ಭಾಷೆ ಶಾಸನ ಹಾಕಿಸ್ತಾವೆ. ಅದಾದ್ಮೇಲೆ ಅಲ್ಲಿನ ಇನ್ನು ಈ ಅರಬ್ ಪರ್ಷಿಯಾ ಕಡೆಯಿಂದ ವ್ಯಾಪಾರಿಗಳು ಬರ್ತಾ ಇದ್ರು. ಆ ಪರ್ಷಿಯಾ ಕಡೆಯಿಂದ ಬರ್ತಾ ಇದ್ದಂಥ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಬೌದ್ಧ ತತ್ವಗಳನ್ನು ನಾವು ತಿಳ್ಕೊಳ್ಳಿ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಅರಾಮಿಯ ಲಿಪಿಯಲ್ಲಿ ಹಾಕಿಸ್ತಾರೆ ಶಾಸ್ತ್ರವನ್ನು. ಅರಾಮಿಯ ಅಂತಕ್ಕಂಥದ್ದು ಒಂದು ಭಾಷೆ ಮತ್ತು ಲಿಪಿ. ಆ ಲಿಪಿಯಲ್ಲಿ ಶಾಸನ ಹಾಕಿಸ್ತಾರೆ. ನೋಡಿ, ಅವನು ತನ್ನ ತತ್ವಗಳನ್ನ ಇನ್ನೋರಷ್ಟೇ ತಿಳ್ಕೊಳ್ಬೇಕು ಅಂತಲ್ಲ, ಉಳಿದವರು ತಿಳ್ಕೊಳ್ಬೇಕು, ಬೇರೆಯವರು ತಿಳ್ಕೊಳ್ಬೇಕು. ಯಾರ ಬೇರೆಯವರು? ಗ್ರೀಕರು ತಿಳ್ಕೊಳ್ಬೇಕಾದ್ರೆ ಗ್ರೀಕ್ ಭಾಷೆ ಮತ್ತು ಗ್ರೀಕ್ ಲಿಪಿಯಲ್ಲಿ ಇರಬೇಕು. ಮತ್ತೆ ಇವ್ರು ಅರಾಮಿಯನ್ ತಿಳ್ಕೊಳ್ಬೇಕಾದ್ರೆ ಅರಾಮಿಯ ಲಿಪಿ, ಅರಾಮಿಯ ಭಾಷೆಯಲ್ಲಿ ಹಾಕಿಸ್ತಾನೆ ಅವನು. ಅಲ್ಲಿ ಆ ಕಾಂದಾರ ಅಥವಾ ಇವತ್ತೇನು ಕಾಂತಾರ ಅಂತ ಹೇಳ್ತೀವಿ, ಕಾಂದಾರ್ ಆಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ಪ್ರದೇಶ, ಆ ಪ್ರದೇಶದ ಅವನು 2 ಭಾಷೆಯಲ್ಲಿ ಹಾಕ್ತಾನೆ. ಒಂದು ಗ್ರೀಕಲ್ಲಿ ಅರಾಮಿಯ ಲಿಪಿಗಳಲ್ಲಿ ಹಾಕ್ತಾನೆ, ಬೌದ್ಧ ತತ್ವಗಳನ್ನು ಆ ಭಾಷೆಯಲ್ಲಿ ಹಾಕ್ತಾನೆ. ಇನ್ನು ಉಳಿದ ಕಡೆಗಳಲ್ಲಿ ಶಹಬಾಜ್ಗರ್ ಪಾಕಿಸ್ತಾನದ ಭಾಗ ಬಂದಾಗ, ಕಾಶ್ಮೀರದ ದಕ್ಷಿಣ ಬಂದಂತ ಸನ್ನಿವೇಶದಲ್ಲಿ, ಮತ್ತೆ ಈ ಇನ್ನೂ ಕೆಲವೊಂದೆರಡು ಜಾಗಗಳಲ್ಲಿ ಆತ ಏನ್ ಮಾಡ್ತಾನೆ, ಈ ಲಿಪಿ ನಮ್ಮ ಬ್ರಾಹ್ಮಿ ಲಿಪಿ ಅದು ಬಳಕೆಯಲ್ಲಿ ಇರಲಿಲ್ಲ, ಅಲ್ಲಿ ಬಳಕೆ ಬೇರೆ ಲಿಪಿ ಇತ್ತು. ಈಗಾಗಲೇ ಒಂದು ಲಿಪಿಯನ್ನು ಅವರು ಸೃಷ್ಟಿಸ್ಕೊಂಡಿದ್ರು ಅದು ವ್ಯಾಪಾರಿಗಳು. ಅದು ಖರೋಷ್ಠಿ ಇರ್ತಕ್ಕಂಥ ಲಿಪಿ. ಆ ಲಿಪಿ ಹೇಗೆ ಅಂದ್ರೆ ಅದು ಬಲದಿಂದ ಎಡಕ್ಕೆ ಬರೀತಕ್ಕಂಥ ಲಿಪಿ. ಆ ಬಲದಿಂದ ಎಡಕ್ಕೆ ಬರೀತಕ್ಕಂಥ ಲಿಪಿಯಲ್ಲಿ ಆತ ಶಹಬಾಜ್ಗರ್ ಇರ್ತಕ್ಕಂಥ ಕಡೆ ಮತ್ತೆ ಇನ್ನೊಂದು 2 ಕಡೆಗಳಲ್ಲಿ ಆತ ಲಿಪಿಗಳನ್ನ ಬಳಸಿ ಶಾಸ್ತ್ರ ಹಾಕ್ತಾನೆ. ಭಾಷೆ ಮತ್ತೆ ಪ್ರಾಕೃತ ಬಳಸ್ತಾನೆ. ಯಾಕೆಂದ್ರೆ ಪ್ರಾಕೃತ ಬರ್ತಾ ಇತ್ತು ಅವ್ರಿಗೆ, ಆದ್ರೆ ಲಿಪಿ ಗೊತ್ತಿರಲಿಲ್ಲ. ಹೀಗಾಗಿ ಬುದ್ಧನ ತತ್ವವನ್ನು ನಾವು ತಿಳ್ಕೊಳ್ಬೇಕಿರ್ತಕ್ಕಂಥ ಒಂದು ಕಾರಣಕ್ಕಾಗಿ ಅಲ್ಲಿ ಖರೋಷ್ಠಿ ಲಿಪಿಯನ್ನು ಬಳಸಿ ಇದು ಪ್ರಾಕೃತ ಭಾಷೆಯಲ್ಲಿ ಶಾಸ್ತ್ರ ಹಾಕ್ತಾರೆ. ಉಳಿದ ಎಲ್ಲಾ ಭರತಖಂಡದಲ್ಲೆಲ್ಲ ಆತ ಹಾಕ್ಸಿದ್ದು ಈ ಪ್ರಾಕೃತ ಭಾಷೆಯನ್ನು ಬಳಸಿ ಮತ್ತೆ ಬ್ರಾಹ್ಮಿ ಲಿಪಿಯನ್ನು ಬಳಸಿ ಶಾಸನ ಹಾಕ್ತಾನೆ. ಇದೊಂದು ತುಣುಕು ಮಾತ್ರ ನಮ್ಮ ಬ್ರಹ್ಮಗಿರಿ ಶಾಸನ, ಜಟಂಗಿ ರಾಮೇಶ್ವರ ಮತ್ತು ಸಿದ್ದಾಪುರ 3 ಕಡೆ ಸಿಕ್ಕಿರ್ತಕ್ಕಂಥ ಶಾಸನಗಳು ಮಾತ್ರ ಅಲ್ಲಿ ಈ ಖರೋಷ್ಠಿ ಲಿಪಿಯಲ್ಲಿ ತನ್ನ ಹೆಸರನ್ನು ಬರ್ಕೊಂಡಿದ್ದಾನೆ. ಚಪಡಿಯನ್ನ ಲಿಖಿತಂ ಲಿಪಿಕರೇಣ. ಆದರೆ ಬ್ರಹ್ಮಗಿರಿ ಶಾಸನದಲ್ಲಿ ಚೆನ್ನಾಗಿ ಪೂರ್ತಿ ಉಳ್ಕೊಂಡಿದೆ. ಉಳಿದ 2 ಶಾಸನದಲ್ಲಿ, ಸಿದ್ದಾಪುರ ಶಾಸನದಲ್ಲಿ ಮತ್ತೆ ಈ ಇನ್ನೊಂದು ಶಾಸನದಲ್ಲಿ ಅವು ಹೋಗ್ಬಿಟ್ಟಿವೆ, ಸ್ವಲ್ಪ ಅಳಿಸೋಗಿದೆ. ಅಂದ್ರೆ ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಹೀಗಾಗಿ ಈತ ಈ ಒಂದು ಶಾಸನ ಹಾಕ್ಸೋದಕ್ಕೆ ಪ್ರಾರಂಭ ಮಾಡಿದಾಗ ಈ ಶಾಸನ ಅಧ್ಯಯನ ದೃಷ್ಟಿಯಿಂದ ನಾವು ಒಂದು 6 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಶಾಸನ ಹಾಕ್ಸೋಂಥ ಸನ್ನಿವೇಶದಲ್ಲಿ ನೋಡಿ, ಬೇರೆ ಯಾವ ವರ್ಷ ಅನಂತರ ಬಂದಂತ 2300 ವರ್ಷ ಇರ್ಬೋದು. 2300 ವರ್ಷಗಳಲ್ಲಿ ಯಾರು ಇಷ್ಟೊಂದು ಶಾಸನಗಳನ್ನ ಹಾಕ್ತಂತ ಶಾಸನ ಉಳಿದು ಬಂದಿಲ್ಲ.
6ನೇ ವಿಕ್ರಮಾದಿತ್ಯ ಅವನ 300-400 ಶಾಸನ ಹಾಕ್ಸ್ತಾನೆ. ಬಹುಶಃ ಭಾರತಖಂಡದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ಅಷ್ಟು ಹಾಕ್ಸಿಲ್ಲ. ಆದರೆ 2300 ವರ್ಷಗಳಿಂದ ಇಷ್ಟೊಂದು ಶಾಸನ ಹಾಕ್ಸಂತ ವ್ಯಕ್ತಿಯ ಶಾಸನಗಳು ಇದುವರೆಗೂ ಉಳಿದು ಬಂದಿರತಕ್ಕಂಥದ್ದು ಅದನ್ನು ಸೋಜಿಗ ಮತ್ತು ಅವನ ಅಷ್ಟೊಂದು ಶಾಸನ ಹಾಕ್ಸಿರ್ತಕ್ಕಂಥದ್ದು ಅವು ಹಾಕಿಸ್ತಕ್ಕಂಥ ಜಾಗನೂ ಕೂಡ ಬಹಳ ಮುಖ್ಯ ಇದೆ. ನೀವು ಮಸ್ಕಿ ಬಿಡ್ರಿ, ಪಾಲಿಕೆ ಗುಂಡು ಹೋಗಿ, ಪಾಲಿಕೆ ಗುಂಡಲ್ಲಿ 3 ಕಾಲ ಮೇಲೆ ನಿಂತಿರ್ತಕ್ಕಂಥ ಗುಂಡಿನ ಕೆಳಗೆ ಶಾಸನ ಹಾಕ್ತವ್ರೆ. ಕೊಪ್ಪಳದಲ್ಲಿ ಗವಿಮಠ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ, ಒಂದು ಸಣ್ಣ ಕಲ್ಲು, ಆ ಕಲ್ಲು ಮೇಲೆ ಅವನು ಪರದಿದ್ದಾನೆ ಹತ್ತೋದಕ್ಕೆ. ಆ ಹತ್ತಿ ಹೋಗಿದ್ರೆ ಅಲ್ಲಿ ಶಾಸನ ನಿಮ್ಗೆ ಕಾಣಿಸ್ಕೊಡುತ್ತೆ. ಅಂದರೆ ಒಂದು ಸ್ವಲ್ಪ ಜಾಗದಲ್ಲಿ ಬೆಟ್ಟಗಳ ಮೇಲೆ, ಯಾಕಂದರೆ ಅಲ್ಲೆಲ್ಲ ಓಡಾಡ್ತಕ್ಕಂಥ ಜನ, ಎತ್ತಿಗಳು ಇತ್ಯಾದಿ ವಾಸ ಮಾಡ್ತಾ ಇದ್ದಂಥ ಜನ ಅನುಕೂಲ ಆಗಲಿ ಅಂತಕ್ಕಂಥ ಕಾರಣಕ್ಕೆ ಹೇಳ್ತಾನೆ. ಒಂದು ಇದನ್ನು 7 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಶಿಲಾಶಾಸನ ಮಾಲಿಕೆ, ಒಂದು ಕಡೆ ಶಿಲಾಶಾಸನ. ಈಗ ಯರಗುಡಿ ಹೇಳ್ತಾ ಇದ್ದೀನಿ, ಯರಗುಡಿ ತಗೊಳ್ತೀನಿ ಉದಾಹರಣೆಗೆ. ಯರಗುಡಿಯಲ್ಲಿ ಒಂದು ಶಾಸನ ಇದೆ, ಇದು ಅಶೋಕನ ಶಾಸನ ಅಂತ ಹೇಳ್ತೀವಿ. ಅಶೋಕನ ಶಾಸನದಲ್ಲಿ ಒಂದಲ್ಲ, ಅದು 12 ಶಾಸನಗಳದು. 12 ಶಾಸನಗಳ ಮಾಲಿಕೆ. ಒಂದು ಶಾಸನ ಅಲ್ಲ, ನಿಮಗೆ ಮಸ್ಕಿಲಿರ್ತಕ್ಕಂಥದ್ದು ಒಂದು ಶಾಸನ, ಬಿಡಿ ಶಾಸನ ಇದು. ಆದರೆ ಅಲ್ಲಿರ್ತಕ್ಕಂಥದ್ದು ಅಶೋಕನ ಶಾಸನಗಳಲ್ಲಿ ಅಲ್ಲಿ ಒಂದು ಕಡೆ ಹಾಕ್ಸಿರ್ತಕ್ಕಂಥ ಶಾಸನದಲ್ಲಿ 12 ಶಾಸನ ಗುಚ್ಛ. ಅದು ಒಂದೇ ಕಡೆ ಇರಬೇಕು 12 ಶಾಸನ. ನೀವು ಎಲ್ಲೇ ಬರೀಲಿ, ಅದು ಪಾಕಿಸ್ತಾನದಲ್ಲಿರ್ಬೋದು, ಅಥವಾ ಈ ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಅಥವಾ ಗಿರ್ನಾರಲ್ಲಿ, ಗುಜರಾತ್ ಗಿರ್ನಾರಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಅದೊಂದು ಗುಚ್ಛ. ಅದು 12 ಶಾಸನ ಇರಲೇಬೇಕದು. 12 ಶಾಸನಗಳ ಒಂದು ಗುಚ್ಛವನ್ನು ಆತ ಶಿಲಾಶಾಸನಗಳು ಕರೀತೀವಿ. ಅದು ಸಿದ್ಧಪಾಠ. ಅದು ಇಲ್ಲಿ ಏನು ಹೇಳಿದ್ದಾನೆ ಅದೇ ವಿಷಯವನ್ನೇ ಅಲ್ಲೇ ಹೇಳ್ತಕ್ಕಂಥದ್ದು, ಏನು ವ್ಯತ್ಯಾಸ ಏನಿಲ್ಲ, ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಏನೇನು ಗುಜರಾತಲ್ಲಿ ಏನು ಹೇಳ್ತಾನೆ ವಿಷಯ, ಅದೇ ವಿಷಯವೇ ಇನ್ನು ಇದು ವೆಸ್ಟ್ ಬೆಂಗಾಲ್ ಸಿಗ್ತಕ್ಕಂಥ ಶಾಸನಗಳು ಇರ್ತಕ್ಕಂಥ ಶಾಸನ ಅದೇ 12 ಶಾಸನಗಳಲ್ಲಿ. ಅದಾದಮೇಲೆ ಈ 12 ಶಾಸನ ಮಾಲಿಕೆ ಆದಮೇಲೆ ಈಗ ಸ್ಥಳೀಯವಾಗಿ ಒಂದು ಶಾಸನ ಹಾಕ್ಸ್ಬೇಕು. ಈ ಸ್ಥಳೀಯವಾಗಿ ಹಾಕ್ಸಿರ್ತಕ್ಕಂಥ ಶಾಸನಗಳಲ್ಲೇ ಬಿಡಿ ಶಾಸನ ಅಂತ ಹೇಳ್ತೀವಿ. ಒಂದೊಂದೇ ಶಾಸನ ಇದೆ. ಈಗ ಮಸ್ಕಿ ಇರ್ಬೋದು, ಮಸ್ಕಿಗೆ ಒಂದೇ ಶಾಸನ ಹಾಕ್ಸಿರ್ತಕ್ಕಂಥದ್ದು, ಇದು ಸ್ಥಳೀಯಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ. ಅದು ಹಾಗೆ ಬ್ರಹ್ಮಗಿರಿ ಶಾಸನ ಅಷ್ಟೇ. ಹಾಗೆ ಪಾಲ್ಕಿ ಗುಂಡು ಇರ್ಬೋದು, ಅಥವಾ ನಮ್ಮ ನಿಟ್ಟೂರು ಗುಡ್ಡೆಗೋಳ ಇರ್ಬೋದು, ಇವೆಲ್ಲವೂ ಬಿಡಿ ಶಾಸನಗಳು. ಈ ಥರ ಬೇರೆ ಬೇರೆ ಎಲ್ಲ ಸಿಗ್ತಾ ಇವೆ. ಇತ್ತೀಚೆಗೂ ಸಿಕ್ಕಿದೆ. ಇತ್ತೀಚೆಗೆ ಬಿಹಾರಲ್ಲಿ ಮತ್ತೆ ಹೊಸದಾಗಿ ಒಂದು ಶಾಸನ ಸಿಕ್ಕಿದೆ. ಇನ್ನೂ ಸಿಗ್ತಾನೆ ಇವೆ, ಅಶೋಕನ ಶಾಸನಗಳು ಇನ್ನೂ ಸಿಗ್ತಾನೆ ಇವೆ ಬಿಹಾರಲ್ಲಿ. ಮತ್ತೆ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥದ್ದು ದೆಹಲಿಯ ವಾಸಸ್ಥಳ ಕೈಲಾಶ್ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಶಾಸನ ಸಿಕ್ಕಿದೆ. ಹೀಗಾಗಿ ಅಶೋಕನ ಶಾಸನ ಇನ್ನೂ ಸಿಗ್ತಾನೆ ಇವೆ, ಇನ್ನೂ ಸಿಗತಕ್ಕಂಥ ಚಾನ್ಸ್ಗಳಿದೆ. ಇದು ಬಿಡಿ ಶಾಸನ, ಒಂದೊಂದೇ ಶಾಸನ, ಆಯಾ ಸ್ಥಳಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಅದು. ಇನ್ನು ಎರಡನೇದು ಸ್ತಂಭ ಶಾಸನ. ನಾನು ಹೇಳಿದಾಗ ಬಹಳ ಅತ್ಯಪೂರ್ವವಾದಂಥ ಸ್ತಂಭಗಳು, ಅದು 40 ಅಡಿ, 45 ಅಡಿ, 30 ಅಡಿ ಈ ಥರ ಎತ್ತರವಾಗಿರ್ತಕ್ಕಂಥ ಒಂದು ಶಾಸನಗಳು. ನೀವು ಯಾವ ಥರ ಸಾರಾನಾಥ್ ಹೋದಾಗ ನೋಡಿ, ಕಾಶಿ ಏನಾದ್ರು ಹೋದಾಗ, ಕಾಶಿ ಬರೀ ವಿಶ್ವೇಶ್ವರನ್ನ ನೋಡ್ಕೊಂಡು ಬರಬೇಡ್ರಿ, ಹತ್ತಿರದಲ್ಲಿ ಇರ್ತಕ್ಕಂಥ ಸಾರಾನಾಥ್ಗೆ ಹೋಗ್ಬರ್ರಿ. ಆ ಸಾರಾನಾಥಲ್ಲಿರ್ತಕ್ಕಂಥ ಕಂಬ ನೋಡ್ರಿ ನೀವು. ಅಂದರೆ ಆ ಕಾಲಕ್ಕೆ 2300 ವರ್ಷಗಳಿಂದ ಅಷ್ಟು ಆಕ್ಯುರೇಟ್ ಆಗಿ ಅಷ್ಟು ಶಾಸನ ಅಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ಆ ಟೆಕ್ನಾಲಜಿ ಏನು ಬಳಸಿರ್ಬೋದು ಇರ್ತಕ್ಕಂಥದ್ದು. ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಶಾಸನ, ಅದು ಸಾರಾನಾಥ್ ಶಾಸನ ಇರ್ಬೋದು. ಆ ಥರ ಶಾಸನಗಳಲ್ಲಿ ಇರ್ತಕ್ಕಂಥದ್ದು ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ. ಇದು ಮಾನ್ಸೇರಾದಲ್ಲಿ ಬರುತ್ತೆ, ಗಿರ್ನಾರಲ್ಲಿ ಬರುತ್ತೆ, ಸೋಪಾರ, ಇದು ಈ ಸ್ತಂಭ ಶಾಸನಗಳಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಗಮನ ಸೆಳೀತಕ್ಕಂಥದ್ದು ಡೆಲ್ಲಿ ತೋಪ್ರ ಮತ್ತು ಡೆಲ್ಲಿ ಮೀರತ್ ಅಂತ. ಈ 2 ಶಾಸನಗಳು ಒಂದು ತೋಪ್ರದಲ್ಲಿತ್ತು, ಇನ್ನೊಂದು ಮೀರತ್ತಲ್ಲಿತ್ತು. ಈ ಫಿರೋಜ್ ಶಾ ಅವನಿಗೇನು ಉಚ್ಚನಿಸ್ತಾನೆ ಗೊತ್ತಿಲ್ಲ, ಆ ಕಾಲಕ್ಕೆ ಏನು ಮಾಡ್ತಾನೆ, ಡೆಲ್ಲಿಗೆ ತರಿಸ್ತಾನೆ ಅವನನ್ನು, ಆ ಕಂಬಗಳನ್ನು ತರಿಸಿ ಆತ ತನ್ನ ನೆಲೆಸ್ತಾನೆ, ಡೆಲ್ಲಿಗೆ ತರಿಸ್ತಾನೆ. ಅಂದರೆ ಒಂದು ತೋಪ್ರದಿಂದ ತರಿಸ್ತಾನೆ, ಇನ್ನೊಂದು ಮೀರತ್ತಿಂದ ತರಿಸ್ತಾನೆ. ಯಮುನಾ ನದಿಯನ್ನು ದಾಟ್ಕೊಂಡು ಬರ್ಬೇಕಾವೆಲ್ಲ. ಆದರೂ ಕೂಡ ಅವನು ಹೇಗೋ ಅಂತೂ ತರಿಸ್ತಾನೆ. ಅವನಿಗೆ ಬಹಳ ಆಸಕ್ತಿ ಇತ್ತು ಅವನಿಗೆ, ಫಿರೋಜ್ ಶಾಗೆ. ಅದನ್ನು ಓದಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತಕ್ಕಂಥದ್ದು ಕತೆ. ಆದರೆ ಓದೋದಕ್ಕೆ ಯಾರು ಇರೋದಿಲ್ಲ. ಆಗ ಕಾಲಕ್ಕೆ ದೇವದ ಭಾಷೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಹೀಗಾಗಿ ಅವನಿಗೆ ಏನು ಬರೆದಿದೆ ಅಂತಕ್ಕಂಥದ್ದು ಓದಿಸ್ಬೇಕು ಅಂತ ಫಿರೋಜ್ ಶಾಗೆ ಬಹಳ ಆಸಕ್ತಿ ಇತ್ತು. ಆದರೆ ಆ ಕಾಲಕ್ಕೆ ಓದೋರು ಯಾರು ಇರಲಿಲ್ಲ. ಹೀಗಾಗಿ ಅದನ್ನು ಹಾಗೆ ಅದು ಉಳ್ಕೊಂತು. ಹೀಗಾಗಿ ಆ ಕಡೆಯಿಂದ ಬೇರೆ ಕಡೆಯಿಂದ ಒಂದು 2 ಸ್ತಂಭ ಶಾಸನ ತಂದು ಅಲ್ಲಿರ್ತಾನೆ. ಈಗ ಇದಾದ್ಮೇಲೆ ಈ ಡೆಲ್ಲಿ ಮೀರತ್ ಶಾಸನ ಮಾತ್ರ ಅದು ಒಡೆದೋಗಿದೆ. ಅದು 5 ಪೀಸ್ಗಳಾಗಿ ಬಿದ್ದೋಗ್ಬಿಟ್ಟಿದೆ. ಉಳಿದಂತೆ ಬೇರೆ ಶಾಸನಗಳಿವೆ. ಇವೆಲ್ಲ ಇಲ್ಲಿ ಈ ಶಾಸನದ ಒಂದು ಪ್ರಾಮುಖ್ಯತೆ ಅಂದರೆ ಇವು 5 ಶಾಸನಗಳನ್ನ, ಇದು 6 ಶಾಸನ ಒಳಗೊಂಡಿರ್ತಕ್ಕಂಥ 6 ಶಾಸನ ಒಳಗೊಂಡಿರ್ತಕ್ಕಂಥ ಒಂದು ಗುಚ್ಛ ಇದೆ. ಅಂದರೆ ಈ ಒಂದು ಸ್ತಂಭ ಶಾಸನ ಅಂದರೆ ಬರೀ ಸ್ತಂಭ ಶಾಸನ ಅಲ್ಲ, ಅದು ಸ್ತಂಭ ಶಾಸನ ಒಂದಲ್ಲ, ಅದು
6 ಶಾಸನಗಳು ಇರಲೇಬೇಕಲ್ಲ. ಅಂದರೆ ಒಂದು ದೊಡ್ಡ ಸ್ತಂಭದ ಮೇಲೆ 6 ಶಾಸನವನ್ನು ಕೆತ್ತಿರ್ತಾನೆ, ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಆತ ಬರೆದಿದ್ದಾನೆ. ಒಂದರಲ್ಲಿ ಮಾತ್ರ ಆತ 7ನೇ ಶಾಸನವನ್ನು ಬರೀತಾನೆ. ಆ 7ನೇ ಶಾಸನ ಎಲ್ಲ ಕಡೆ ಸಿಗೋದಿಲ್ಲ, ಅದೊಂದರಲ್ಲಿ ಮಾತ್ರ ಡೆಲ್ಲಿ ಮೀರತ್ತಲ್ಲಿ ಮಾತ್ರ ಆ ಒಂದು ಶಾಸನ ಸಿಗ್ತಕ್ಕಂಥದ್ದು. ಅದ್ರಲ್ಲಿ ಮಾತ್ರ ಆ 7ನೇ ಶಾಸನ ಸಿಕ್ಕಿದೆ. ಇನ್ನೆಲ್ಲೂ ಕೂಡ 7ನೇ ಶಾಸನ ಹಾಕಿಲ್ಲ. ಅವ್ರು ಯಾಕೆ ಗೊತ್ತಾಗ್ತಾ ಇದೆ, ಯಾಕೆ ಹಾಕಿಲ್ಲ ಇರ್ತಕ್ಕಂಥದ್ದು. ಇನ್ನು ಅದರಲ್ಲಿ ಇದು ಬಿಡಿ ಸ್ತಂಭಶಾಸ್ತ್ರಗಳನ್ನು ಬೇರೆ. ಏನು ಬಿಡಿ ಸ್ತಂಭಶಾಸ್ತ್ರ ಮತ್ತೆ ಒಂದೊಂದೇ ಶಾಸನ ಇದೆ. ಈಗ ಅವನು ಅದೇ ಇದಕ್ಕೆ ಬಂದ ತಕ್ಷಣವೇ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಒಂದು ಪ್ರವಾಸಕ್ಕೆ ಹೋಗ್ತಾನೆ ಅಶೋಕ. ಮೊದಲಿಗೆ ಬುದ್ಧ ಹುಟ್ಟಿದಂಥ ಒಂದು ಊರಿನಿದೆ ಲುಂಬಿನಿವನಕ್ಕೆ ಹೋಗ್ತಾನೆ. ಆ ಲುಂಬಿನಿವನಲ್ಲಿ ಒಂದು ಶಾಸನ ಹಾಕ್ತಾನೆ, ಚಿಕ್ಕ ಶಾಸನ, ಅದೆಲ್ಲ ಚಿಕ್ಕ ಶಾಸನ. ಆ ಸ್ಥಳಕ್ಕೆ ಏನಪ್ಪಾ ಅಂದರೆ ಲುಂಬಿನಿ ಗ್ರಾಮಕ್ಕೆ ಇದ್ದಂಥ ಒಂದು ತೆರಿಗೆಯಲ್ಲಿ ಕಡಿತ ಮಾಡ್ತಾನೆ ಅವನು, ಅಷ್ಟೇ ತೆರಿಗೆಯನ್ನು ಕಡಿತ ಮಾಡಿದಂಥ ವಿಷಯ ಹೇಳ್ತಕ್ಕಂಥ. ಈ ಥರ ಸ್ಥಳೀಯವಾಗಿ ಹೇಳ್ತಕ್ಕಂಥ ವಿಷಯಗಳನ್ನು ಹೇಳ್ತಕ್ಕಂಥ ಕೆಲವು ಶಾಸನವನ್ನು ಹಾಕ್ತಾನೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಅದನ್ನೇ ಬಿಡಿ ಶಾಸನ ಅಂತ ಹೇಳ್ತೀವಿ ನಾವು. ಅದನ್ನು ಇದಾದ್ಮೇಲೆ ನಾವು ಬರ್ತಕ್ಕಂಥದ್ದು ಈ ಗುಹಾಶಾಸನ. ಈ ಗುಹಾಶಾಸನದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ಬರಾಬರ ಇರ್ತಕ್ಕಂಥ ಒಂದು ಪ್ರದೇಶ ಬಿಹಾರಲ್ಲಿ, ಅಲ್ಲಿರ್ತಕ್ಕಂಥ ಒಂದು ಗುಹೆಗಳನ್ನು ಮಾಡಿಸ್ತಾನೆ. ಆದರೆ ಬೌದ್ಧ ಭಿಕ್ಷುಕರಿಗೆಲ್ಲ ಅದು ಆಜೀವಿಕರಿಗಾಗಿ ಮಾಡಿಸ್ತಾನೆ. ಈ ಆಜೀವಿಕರು ಈ ಕಡೆ ಜೈನರು ಅಲ್ಲ, ಈ ಕಡೆ ಬೌದ್ಧರು ಅಲ್ಲ, ಈ ಕಡೆ ವೈದಿಕರಲ್ಲ, ಆ ಥರದ ಒಂದು ಗುಂಪದು. ಈಗ ಯಾರು ಇಲ್ಲ ಅದು. ಈಗ ಆ ಗುಂಪು ಬಗ್ಗೆ ಹೇಳ್ತಕ್ಕಂಥ ಒಂದು ವಿವರಗಳು ನಮ್ಗೆ ಸಿಗೋದಿಲ್ಲ. ಈಗ ಆ ಆಜೀವಿಕರಿಗಾಗಿ ಆತ ಗುಹೆಗಳನ್ನು ಮಾಡಿಸ್ತಾನೆ. ಆ ಗುಹೆಗಳನ್ನು ಅವ್ರು ಕೊಟ್ಟಂಥ ಒಂದು ವಿಷಯವನ್ನ ಅಲ್ಲಿ ಆತ ಶಾಸನದಲ್ಲಿ ಬರೆಸಿದ್ದಾನೆ. ಅದೊಂದೇ ಗುಹೆಯನ್ನು ಮಾಡಿಸಿದ್ರು. ಈಗ ಗುಹೆಯನ್ನು ನೋಡಬೇಕು, ಕರಡಿ ಇದ್ದಂಗಿದೆ, ಅಷ್ಟು ನೈಸಾಗಿದೆ. ಅಂದರೆ ಆತ ಇದ್ದಕ್ಕಿದ್ದಂತೆ, ಯಾಕೆಂದರೆ ಅಶೋಕನಿಗಿಂತ ಮೊದಲು ಈ ಥರದ ಒಂದು ರಚನೆ ನಮ್ಗೆ ಶಿಲಾರಚನೆ ನಮ್ಗೆ ಎಲ್ಲೂ ಸಿಗೋದಿಲ್ಲ. ಅದು ಇದ್ದಕ್ಕಿದ್ದಂತೆ ಅಶೋಕನ ಕಾಲಕ್ಕೆ ಹೆಂಗೆ ಸಿಕ್ತು ಅನ್ನೋದಾದ್ರೆ ಆತ ಬಹಳಷ್ಟು ಮಟ್ಟಿಗೆ ಆ ಕಡೆಯಿಂದ ಈ ಶಿಲ್ಪಿಗಳನ್ನು ಕರೆಸ್ಕೊಳ್ತಾನೆ ಇರ್ತಕ್ಕಂಥದ್ದು. ಮತ್ತೆ ಚಪ್ಪಡಿ ಶಾಸನ ಒಂದು. ಚಪ್ಪಡಿ ಶಾಸನ ಏಕೈಕ ಶಾಸನ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದು ಸನ್ನತಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಚಂದ್ರಲಾಂಬ ದೇವಸ್ಥಾನವನ್ನ ಬಿಚ್ಚಿ ಅದು ದೇವರು ಒಡೆದೋಗುತ್ತೆ, ಮುರಿದೋದಂಥ ಸನ್ನಿವೇಶದಲ್ಲಿ ಅದನ್ನು ತೆಗೆದು ಅದನ್ನು ಜೀರ್ಣೋದ್ಧಾರ ಮಾಡಬೇಕಿರ್ತಕ್ಕಂಥ ಸನ್ನಿವೇಶದಲ್ಲಿ ತೆಗೆದಾಗ ಆ ದೇವರ ಪಾಣಿಪೀಠಕ್ಕೆ ಹಾಕಿದ್ದು, ಇದು ಪೀಠಕ್ಕೆ ಪಾದಪೀಠಕ್ಕೆ ಹಾಕಿದ್ದು ಈ ಒಂದು ಶಾಸನದ ಕಲ್ಲು. ಬಹಳ ದೊಡ್ಡ ಕಲ್ಲು ಅದು, ಇಷ್ಟೆಲ್ಲ ಬರುತ್ತೆ, ಹೆಚ್ಚು ಕಮ್ಮಿ ಆ ಕಲ್ಲು, ಅಗಲವಾದಂಥ ಕಲ್ಲು. ಆ ಕಲ್ಲಿನ ಎರಡೂ ಬದಿಗಳಲ್ಲಿ ಈತ ಶಾಸನ ಬರೆದಿರ್ತಕ್ಕಂಥದ್ದು. ಈ ಶಾಸನದಲ್ಲಿ ಮುಖ್ಯವಾಗಿ ಈತ ಬರೆದಿರ್ತಕ್ಕಂಥದ್ದು 12 ಮತ್ತು 14ನೇ ಶಾಸನವನ್ನು ಮಾತ್ರ ನಮ್ಗೆ ಸಿಕ್ಕಿದೆ. ಉಳಿದ ಶಾಸನ ಯಾವುದು ನಮ್ಗೆ ಸಿಗೋದಿಲ್ಲ. ಅಂದರೆ ಇದು ಒಂದೇ ಒಂದು ಉದಾಹರಣೆ ನಮ್ಗೆ ಸಿಗ್ತಕ್ಕಂಥದ್ದು ಚಪ್ಪಡಿ ಬರ್ತಿರ್ತಕ್ಕಂಥದ್ದು. ಅದು ಕರ್ನಾಟಕದ ಚಪ್ಪಡಿಯನ್ನು ಬಳಸ್ಕೊಂಡು ಬರೆದಿರ್ತಕ್ಕಂಥ ಒಂದು ಶಾಸನ. ಎಲ್ಲ ಕಡೆ ಹುಟ್ಟು ಬಂಡೆಗಳ ಮೇಲೆ ಬರೆದಿದ್ದಾನೆ, ಮತ್ತೆ ಸ್ತಂಭಗಳನ್ನು ಮಾಡಿದ್ದಾನೆ, ಮತ್ತೆ ಬೇರೆ ಬೇರೆ ಮಾಡಿದ್ದಾನೆ. ಆದರೆ ಎಲ್ಲೂ ಕೂಡ ಚಪ್ಪಡಿಯನ್ನು ಬಳಸಿರಲಿಲ್ಲ ಬರೆಯೋದಕ್ಕೆ. ಇದೊಂದೇ ಸನ್ನತಿಯಲ್ಲಿ ಒಂದೇ ಕಡೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಶಾಸನ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ 12 ಮತ್ತು 14ನೇ ಶಾಸನ ಮಾತ್ರ ನಮ್ಗೆ ಸಿಗ್ತಾ ಇದೆ. ಇನ್ನು ಗ್ರೀಕ್ ಅರೇಬಿಯ ಶಾಸನ ಅಂತ ಹೇಳಿದ್ದೆ, ಅದರ ಬಗ್ಗೆ ನಾನು ಗ್ರೀಕ್ ಎಲ್ಲಿ ಓಡಾಡ್ತಾ ಇದ್ರು ಆ ಪ್ರದೇಶದಲ್ಲಿದ್ದು ಅಲ್ಲಿ ಗ್ರೀಕ್ ಭಾಷೆಯಲ್ಲಿ ಮತ್ತು ಗ್ರೀಕ್ ಲಿಪಿಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಶಾಸನ ಹಾಕ್ತಾನೆ. ಅರೇಮಿಯ ಅಷ್ಟೇ, ಪರ್ಷಿಯಾದ ಜನರು ಎಲ್ಲಿ ಓಡಾಡ್ತಾ ಇದ್ರು ಆಗಿತ್ತು. ಈಗ ನಿಮಗೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ್ದು ಅಂದರೆ ಅಲೆಕ್ಸಾಂಡರ್ ದಂಡೆ ಇಷ್ಟೆಲ್ಲ ಬದಲಾವಣೆಗಳಿಗೆ ಕಾರಣ ಆಗಿದ್ದು ಅದೊಂದು ಬದಲಾವಣೆ. ಏಕೆಂದರೆ ಇಲ್ಲಾಂದ್ರೆ ನಮ್ಮ ಲಿಪಿಯ ಇತಿಹಾಸ ಅಥವಾ ಅಶೋಕನ ಬರವಣಿಗೆ ಇತಿಹಾಸ ಇನ್ನೂ ಒಂದು 200-300 ವರ್ಷ ಮುಂದಕ್ಕೆ ಹೋಗ್ತಾ ಇತ್ತು, ಹಿಂದಕ್ಕೆ ಬರ್ತಾ ಇತ್ತು. ಯಾಕೆಂದ್ರೆ ಆ ಅಲೆಕ್ಸಾಂಡರ್ ಬಂದಾಗ ಒಂದು ದಾರಿ ಮಾಡ್ತಾನೆ ಅವನು. ಅದುವರೆಗೂ ದಾರಿಗಳು ಸರಿಯಾಗಿರಲಿಲ್ಲ. ಸಮುದ್ರ ಮಾರ್ಗದಲ್ಲಿ ಏನೋ ಅಕ್ಷಿಪತ್ರ ಓದಿತ್ತು ಅಷ್ಟೇ ಹೊರತು ಸಿಂಧು ಲಿಪಿಯ ಸಂಪರ್ಕ ನಮಗೆ ಏಷ್ಯಾ ಕಡೆಗೆ ಇದು ಯೂಫ್ರಟಿಸ್ ಟೈಗ್ರಿಸ್ ನಾಗರಿಕತೆಗೆ ನಮ್ಗೆ ಹೋಗಲೇ ಇಲ್ಲ. ಇರಾಕ್ ನಾಗರಿಕತೆ ಕಡೆಗೆ ಅದೇನು ಸಿಗಲೇ ಇಲ್ಲ ನಮಗೆ, ಅಷ್ಟತ್ರ ಇದ್ರು ಕೂಡ. ಹೀಗಾಗಿ ಇದು ಅಲೆಕ್ಸಾಂಡರ್ ಬಂದಂಥ ಸನ್ನಿವೇಶದಲ್ಲಿ 323ರಲ್ಲಿ ಆತ ಈ ಒಂದು ಇದಕ್ಕೆ ಬಂದಂಥ ಸನ್ನಿವೇಶದಲ್ಲಿ, ಯಾವುದಕ್ಕೆ ಭಾರತಕ್ಕೆ ಬಂದ ಸನ್ನಿವೇಶದಲ್ಲಿ ದಾರಿಗಳನ್ನು ಮಾಡ್ಕೊಂಡು ಬರ್ತಾನೆ. ಸೈಬರ್ ಅಂದರೆ ಗ್ರೀಕ್ ಒಂದು ಸೈನ್ಯ ಬಹಳಷ್ಟು ಕಷ್ಟಪಟ್ಟು ಒಂದು ದಾರಿ ಮಾಡುತ್ತೆ. ಅಲ್ಲಿಂದ ಆಚೆಗೆ ಪರ್ಷಿಯಾ ಮತ್ತು ಅಥವಾ ಇವತ್ತಿನ ಪರ್ಷಿಯಾ ಮತ್ತು ನಮ್ಮ ಕರ್ನಾಟಕದ ನೀರು ಭಾರತದ ಒಂದು ಇದು ವ್ಯಾಪಾರ ವೃದ್ಧಿಯಾಗುತ್ತೆ ಮತ್ತು ಸಂಪರ್ಕ ಜಾಸ್ತಿ ಆಗ್ತಾ ಬರುತ್ತೆ. ಆ ಸಂಪರ್ಕ ಜಾಸ್ತಿ ಆಗೋದ್ರಿಂದ ಸಹಜವಾಗಿ ಇವೆಲ್ಲವೂ ಕೂಡ ವ್ಯತ್ಯಾಸ ಆಗ್ತಾ ಬರುತ್ತೆ. ನಿಮಗೆ ಅಶೋಕನ ಶಾಸನವನ್ನು ಗಮನಿಸಿದ ಸನ್ನಿವೇಶದಲ್ಲಿ, ಡೇರಿಯಸನ ಶಾಸನವನ್ನು ಗಮನಿಸಿದ ಸನ್ನಿವೇಶದಲ್ಲಿ
ಒಕ್ಕಣೆ ಒಂದೇ ಥರ ಇದೆ. ಅಲ್ಲಿ ಬರ್ತಕ್ಕಂಥ ಒಕ್ಕಣೆ ಇದೆಯಲ್ಲ, ಒಕ್ಕಣೆ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಹೇಳ್ತಾನೆ ಅವನು ಹೇಳ್ತಾನೆ, ನಾನು ಚಕ್ರವರ್ತಿಯಾದ ನಾನು, ಚಕ್ರವರ್ತಿಗಳ ಚಕ್ರವರ್ತಿಯಾಗಿರ್ತಕ್ಕಂಥ ನಾನು ಹೀಗೆ ನಿಮಗೆ ಹೇಳುತ್ತೇನೆ, ಹೀಗೆ ಆಜ್ಞಾಪಿಸುತ್ತೇನೆ. ಇದು ಡೇರಿಯಸ್ನ ಶಾಸ್ತ್ರ. ಪರಿಚಯವನ್ನು ಆಳದಂಥ ಡೇರಿಯಸ್ನ ಶಾಸ್ತ್ರದಲ್ಲಿ ಅವನು ಒಕ್ಕಣೆ ಆರಂಭ ಆಗ್ತಕ್ಕಂಥದ್ದು. ನಾನು ಚಕ್ರವರ್ತಿಯಾಗಿರ್ತಕ್ಕಂಥ ನಾನು, ಚಕ್ರವರ್ತಿಗಳ ಚಕ್ರವರ್ತಿಯಾಗಿರ್ತಕ್ಕಂಥ ನಾನು, ಶಾನ್ಶಾ ಅನ್ನೋ ಶಬ್ದ ಬರುತ್ತೆ ಮುಂದೆ, ಅದು ಮಧ್ಯ ಪರ್ಷಿಯ ಭಾಷೆಯಲ್ಲಿ ಬರ್ತಕ್ಕಂಥ ಶಬ್ದ ಅಂತ ಹೇಳ್ಕೊಡ್ತೇನೆ. ಇಲ್ಲಿ ಇವನೇನು ಹೇಳ್ತಾನೆ, ಇವನು ಒಕ್ಕಣೆನೂ ಅದೇ ಥರ ಇದೆ. ನಾನು ದೇವನಾಂಪ್ರಿಯ ವೇದಸಿ ಆಹಾ, ನಾನು ದೇವನಾಂಪ್ರಿಯ ವೇದಸಿ ಆಗಿರ್ತಕ್ಕಂಥ ನಾನು ನಿಮಗೆ ಆಜ್ಞಾಪಿಸುತ್ತೇನೆ. ಒಕ್ಕಣೆ ಏನು ವ್ಯತ್ಯಾಸ ಏನಿಲ್ಲ, ಹೇಗೆ ಪ್ರಭಾವ ಬಂತು ಅನ್ನೋದಕ್ಕಷ್ಟೇ. ಪರ್ಷಿಯಾದ ಅಥವಾ ಪರ್ಷಿಯನ್ನರ ಒಂದು ಶಾಸನದ ರಚನೆಯ ಪ್ರಭಾವ ನಮ್ಮ ಅಶೋಕನ ಮೇಲೆ ಈಗ ಬಿದ್ದಿತ್ತು ಎಂಬತಕ್ಕಂಥದ್ದಕ್ಕೆ ಇಂಥ ಕೆಲವು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಹೀಗೆ ಇಲ್ಲಿ ಈ ಆತನ ಶಾಸನಗಳನ್ನು ನಾವು ಆಫ್ಘಾನಿಸ್ತಾನದಿಂದ ಹಿಡಿದು ಚಿತ್ರದುರ್ಗವರೆಗೂ ನಾವು ನೋಡಬಹುದು. ಇಲ್ಲಿ ಇನ್ನು ಮುಂದೆ ಈತ ರಾಜ್ಯಭಾರ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನಮಗೆ ಅನೇಕ ಶಾಸನ ಹಾಕ್ಸಿದ್ದಾನೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಅಲ್ಲ ಇಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಈ ಬಿಡಿ ಶಾಸನಗಳೇ ನಮಗೆ ಅವನ ಒಂದು ಅಸ್ತಿತ್ವವನ್ನು ನಮಗೆ ಇಲ್ಲೆಲ್ಲ ತೋರಿಸ್ತಕ್ಕಂಥದ್ದು. ನಾನು ಹೇಳಿದಾಗೆ ನಮಗೆ ಮಸ್ಕಿಯಲ್ಲಿ ಸಿಗ್ತಕ್ಕಂಥ ಒಂದು ಶಾಸನ ಏನಿದೆ, ಆ ಮಸ್ಕಿಯಲ್ಲಿ ಸಿಗ್ತಕ್ಕಂಥ ಶಾಸನದಲ್ಲೂ ಕೂಡ ಅವನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೀಗಿರಬೇಕು ಆಗಿರ್ಬೇಕು ಅಂತಕ್ಕಂಥದ್ದು. ಬರೀ ಅವನಿಗೆ ಬಹಳ ಪ್ರಮುಖವಾದಂಥ ಶಾಸನ ಅಂದರೆ ಮಸ್ಕಿ ಶಾಸನ ಜೊತೆಗೆ 7ನೇ ಶಾಸನ ಸ್ತಂಭ ಶಾಸನ. ಆ ಸ್ತಂಭ ಶಾಸನದಲ್ಲಿ ಎಲ್ಲೆಲ್ಲಿ ತನ್ನ ಸಂಪರ್ಕ ಐತೆ ಅಂತಕ್ಕಂಥದ್ದು ಹೇಳ್ತಾನೆ. ಇಲ್ಲಿ ಕೆಲವು ಇವುಗಳನ್ನು ಹೇಳ್ತಾನೆ, ಊರುಗಳನ್ನು ಎಲ್ಲೆಲ್ಲಿ ತಾನು ಈಗ ಹೊರಗಿನ ದೇಶದ ಜೊತೆ ಸಂಪರ್ಕ ಐತೆ ಅಂತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು ಅಂತಿಯೋಕ ಎಲ್ಲೆಲ್ಲಿ ಮಹಾಮಾತನ ಕಳಿಸ್ತಾನೆ ಅಂತ ಹೇಳ್ತಾನೆ. ಸಿರಿಯಾ ದೇಶಕ್ಕೆ ಕಳಿಸ್ತಾನೆ ಈತ, ಈಜಿಪ್ಟಿಗೆ ಕಳಿಸ್ತಾನೆ. ತುಲುಮಾಯ ಅಂದರೆ ಟಾಲಮಿ ಅಂತ, ಅದು ಸಂಸ್ಕೃತೀಕರಣ ಆದಾಗ ತುಲುಮಾಯ ಅಂತ ಬರೀತಾರೆ. ಟಾಲಮಿ ಮಗ ಇರ್ತಕ್ಕಂಥ ಒಂದು ಅರಸ, ಅದು ಮ್ಯಾಸಿಡೋನಿಯಾ ದೇಶದ ಆಚೆಗಿದ್ದು, ಗ್ರೀಕ್ನಿಂದ ಆಚೆಗಿದ್ದಂಥ ಒಂದು ದೇಶ. ಸೊ ಇಲ್ಲೆಲ್ಲ ಕಡೆಗೆ ಆತ ಮಹಾಮಾತವನ್ನು ಕಳಿಸ್ತಾನಂತೆ. ಇದು ಕ್ರಿಸ್ತಪೂರ್ವ 230ರಲ್ಲಿ. ಇದನ್ನೇ ಕುರಿತು ಮುಂದೆ ABC ಆಫ್ ಕ್ರಿಶ್ಚಿಯಾನಿಟಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಚಾಬ್ರಾ ಅಂತ. ದಿವಂಗತ ಚಾಬ್ರಾ ಅವರು ಒಂದು ಪುಸ್ತಕ ಬರೀತಾರೆ ABC ಆಫ್ ಕ್ರಿಶ್ಚಿಯಾನಿಟಿ ಅಂತ. ಅಂದರೆ ಕ್ರಿಶ್ಚಿಯಾನಿಟಿಗೆ ಮೂಲ ಹೇಗೆ ಸ್ಫೂರ್ತಿ ಕೊಡ್ತಾ ಇರ್ತಕ್ಕಂಥದ್ದು, ಈ ಬೌದ್ಧ ತತ್ವಗಳು ಈ ಕ್ರಿಶ್ಚಿಯಾನಿಟಿಗೂ ಕೂಡ ಹೇಗೆ ಅವರು ತನ್ನ ಒಂದು ಪ್ರಭಾವವನ್ನು ಬೀರ್ತಿರ್ತಕ್ಕಂಥದ್ದು ಒಂದು ವಿಷಯವನ್ನು ಇಟ್ಕೊಂಡು ಚಾಬ್ರಾ ಇರ್ತಕ್ಕಂಥವ್ರು ಬಹಳ ಹಿಂದಿನ ದೊಡ್ಡ ಎಪಿಕಬಿಸ್ಟ್ ಅವರು ABC ಆಫ್ ಕ್ರಿಶ್ಚಿಯಾನಿಟಿ ಅಂತಕ್ಕಂಥ ಒಂದು ಪುಸ್ತಕ ಬರೆದಿದ್ದಾರೆ. ಅಂದರೆ ಈತ ಅಷ್ಟು ದೂರದ ದೇಶಗಳಿಗೆ ತನ್ನ ಒಂದು ರಾಯಭಾರಿಗಳನ್ನು ಕಳಿಸಿದೆ ಅಂತಕ್ಕಂಥದ್ದು. ಈಜಿಪ್ಟಿಗೆ, ಮತ್ತು ಸಿರಿಯಾ ದೇಶಕ್ಕೆ, ಮತ್ತು ಇದು ಮಗಸ್ ಇದಕ್ಕೆ, ಮತ್ತು ಅಲೆಕ್ಸಾಂಡರ್ ಎಂತಕ್ಕಂಥದ್ದು ಅಲೆಕ್ಸಾಂಡ್ರಿಯಾ ದೇಶಕ್ಕೆ. ಸೊ ಇಷ್ಟು ದೇಶಗಳಿಗೆ ಆತ ಕಳಿಸ್ತಾನಂತೆ. ಅಲೆಕ್ಸಾಂಡ್ರಿಯಾ ಅನ್ನೋದನ್ನ ಅಧಿಕ ಸೋದರ ಅಂತ ಹೇಳ್ಕೊಳ್ತಾನೆ. ಅಧಿಕ ಸೋದರನ ಆಸ್ಥಾನಕ್ಕೂ ಕೂಡ ತಾನು ಈ ಒಂದು ಇದನ್ನು ಕಳಿಸಿದೆ ಅಂತ, ರಾಯಭಾರಿಯನ್ನು ಕಳಿಸಿದ್ದೆ ಅಂತಕ್ಕಂಥ. ಹೀಗೆ ಅನೇಕ ಹೊಸ ದಾರಿಗಳನ್ನು ನಮ್ಮ ಇದು ಯಾವುದು ಮಧ್ಯಪ್ರಾಚ್ಯ ಅಂತ ಏನು ಹೇಳ್ತೀವಿ, ಮಧ್ಯಪ್ರಾಚ್ಯದ ಕಡೆಗೆ ಬೌದ್ಧ ಮತ ಸುಗಮವಾಗಿ ಹರಡೋದಕ್ಕೆ ಎಷ್ಟು ಒಂದು ಪ್ರಮುಖವಾದಂಥ ಒಂದು ದಾರಿಗಳನ್ನು ಅಶೋಕ ತನ್ನ ಕಾಲಘಟ್ಟದಲ್ಲಿ ಮಾಡ್ತಾನೆ. ಮುಂದೆ ನಮ್ಮ ಈ 650 ನಂತರ 670 ನಂತರ ಈ ಅರೇಬಿಯಾ ದೇಶದಲ್ಲಿ ಬಂದಂಥ ಒಂದು ಇಸ್ಲಾಮಿನ ಒಂದು ಅವತಾರ ಆಗುವವರೆಗೆ ಹೆಚ್ಚು ಕಮ್ಮಿ ಆ ಪ್ರದೇಶ, ಇಡೀ ಪ್ರದೇಶದಲ್ಲಿ ಬಹಳ ಪ್ರಭಾವಿತವಾಗಿದ್ದಂಥ ಒಂದು ಮತ ಅದು ಬೌದ್ಧ ಮತ. ಹೀಗಾಗಿ ಅದಕ್ಕೆ ಕಾರಣಕರ್ತ ಈ ಅಶೋಕ ಎಂಬತಕ್ಕಂಥ ಅದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಇಲ್ಲಿ ಒಂದು ಶಾಸನವನ್ನು, ಇದು ಯಾವುದು ಈ ಒಂದು ಮಸ್ಕಿಯ ಶಾಸನದ ಒಂದು ಸಾರಾಂಶವನ್ನು ನಾನು ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಇಲ್ಲಿ ಮಸ್ಕಿ ಶಾಸನದಲ್ಲಿ ಅವನು ಹೇಳ್ತಾನೆ, ದೇವನಾಂಪಿಯ ಪ್ರಿಯದಶಿ ಅಶೋಕನಾದ ನಾನು, ದೇವನಾಂಪ್ರಿಯ ಪ್ರಿಯದಶಿ ಅಶೋಕನಾಗಿರ್ತಕ್ಕಂಥ ನಾನು ಈಗ 2.5 ವರ್ಷಗಳಿಂದ ಬುದ್ಧನ ಅನುಯಾಯಿಯಾಗಿದ್ದೇನೆ. 2.5 ವರ್ಷಗಳಿಂದ ನಾನು ಬುದ್ಧನ ಅನುಯಾಯಿಯಾಗಿದ್ದೇನೆ. ಈ 1 ವರ್ಷದಿಂದ ಸಂಘವನ್ನು ಸೇರಿ ಹೆಚ್ಚು ಶ್ರಮಿಸುತ್ತಲಿದ್ದೇನೆ. 1 ವರ್ಷದಿಂದ ನಾನು ಅಂದರೆ ಬೌದ್ಧ ಧರ್ಮಕ್ಕೆ ಸೇರಿಕೊಂಡೆ, ಆದರೆ ಬಿಡುವಿರಲಿಲ್ಲ. ಈಗ 1 ವರ್ಷದ ಈಚೆಗೆ ನಾನು ಸಂಘವನ್ನು ಸೇರಿಕೊಂಡಿದ್ದೀನಿ. ಸಂಘದಲ್ಲಿ ಹೆಚ್ಚಿನ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಜಂಬೂ ದ್ವೀಪದಲ್ಲಿ ಹಿಂದೆ ಸಮ್ಮಿಲಿತರಾಗದಿದ್ದ ದೇವತೆಗಳು ಈಗ ಜನರೊಂದಿಗೆ ಸಮ್ಮಿಲಿತರಾಗಿದ್ದಾರೆ. ಅಂದರೆ ಇದಕ್ಕಿಂತ ಹಿಂದೆ ಜನರಿಂದ ದೇವರುಗಳೆಲ್ಲ ದೂರವಾಗಿದ್ದವು.
ಆದರೆ ಈಗ ನನ್ನ ಈ ಒಂದು ಧರ್ಮದ ಒಂದು ಧರ್ಮದ ಕಾರ್ಯಕಾರಣದಿಂದ ಈಗ ಆ ದೇವತೆಗಳು ಕೂಡ ಜನರ ಸಮೀಪಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು. ಇದನ್ನ ಧರ್ಮಯುತನಾದ ಬಡವನೂ ಸಾಧಿಸಬಹುದು, ಶ್ರೀಮಂತನಾದವನು ಮಾತ್ರ ಸಾಧಿಸಬಲ್ಲ ಇದೇನಿಲ್ಲ. ಇದನ್ನು ಯಾರು ಬಡವರು ಸಾಧಿಸ್ಬೋದು, ಶ್ರೀಮಂತನೇ ಸಾಧಿಸ್ತಾನೆ ಇರ್ತಕ್ಕಂಥ ಒಂದು ಇದೇನಿಲ್ಲ ಇರ್ತಕ್ಕಂಥ ಒಂದು ವಿವರಗಳನ್ನು ಮಸ್ಕಿ ಶಾಸ್ತ್ರದಲ್ಲಿ ಆತ ಹೇಳ್ತಾನೆ. ಹೀಗಾಗಿ ಮಸ್ಕಿ ಶಾಸನ ಈ ವಿಷಯದಲ್ಲೂ ಕೂಡ ಬಹಳ ಮುಖ್ಯ. ಅವನಿಗೆ ಯಾಕೆಂದ್ರೆ ಅವನು 2.5 ವರ್ಷವಾದ್ಮೇಲೆ ಸಂಘವನ್ನು ಸೇರಿದಂತ ಇಲ್ಲಿ ಸಂಘ, ಬುದ್ಧ, ಧಮ್ಮ ಮತ್ತು ಸಂಘ ಈ 3 ತ್ರಿರತ್ನಗಳು ಬೌದ್ಧ ಮತದಲ್ಲಿ 3 ತ್ರಿರತ್ನಗಳು. ನಿಮಗೆ ಯಾರಾದ್ರೂ ಕೇಳಿದ್ರೆ ಹೇಳ್ರಿ, ತ್ರಿರತ್ನ ಅಂದ್ರೆ ಏನು ಅಂದ್ರೆ ಬೌದ್ಧ ಧರ್ಮದಲ್ಲಿ ಒಂದು ಬುದ್ಧ, ಇನ್ನೊಂದು ಧಮ್ಮ, ಇನ್ನೊಂದು ಸಂಘ. ಬುದ್ಧಂ ಸಂಘಂ ಗಚ್ಚಾಮಿ, ಶರಣಂ ಸಂಘಂ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಇದು ತ್ರಿರತ್ನಗಳು. ಈ 3 ತ್ರಿರತ್ನಗಳೇ ಬೌದ್ಧ ಧರ್ಮದ ಬಹಳ ಪ್ರಮುಖವಾದಂತಹ ಒಂದು ತಿರುಳು. ಹಾಗೆ ಇವತ್ತ ಧರ್ಮಕ್ಕೆ ಸೇರ್ಕೊಂಡಿದ್ದಾನೆ, ಆದರೆ ಸಂಘಕ್ಕೆ ಇನ್ನೂ ಸೇರಿಲ್ಲ, ಈಗ ಸಂಘಕ್ಕೂ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ಈತ ಬುದ್ಧ ಮತ್ತು ಧಮ್ಮ ಮತ್ತು ಸಂಘ 3 ಕೂಡ ಈತ ಪಾಲಿಸಿದ್ರಿಂದಲೇ ಇವತ್ತು ಉಳಿದಿದ್ದು. ಈ ಮುಂದೆ ಬೌದ್ಧ ಧರ್ಮ ಏನಾಯ್ತು ಅನ್ನೋದ್ರ ಬಗ್ಗೆ ನನಗೆ ಇಲ್ಲಿ ಬೇಡ, ಇಲ್ಲಿ ಅದು ಸಭೆ ಅಲ್ಲ, ಇದು ಅಶೋಕನ ಬಗ್ಗೆ ಅಷ್ಟೇ ಇದು ಸಭೆ ಇರ್ತಕ್ಕಂಥ. ಹೀಗಾಗಿ ಮತ್ತೆ ಇನ್ನೂ ನಿಮಗೆ ಈ ಬ್ರಹ್ಮಗಿರಿ ಶಾಸ್ತ್ರದಲ್ಲಿ ಏನು ಹೇಳಿದ್ದೇನೆ ಅಂತಕ್ಕಂಥ, ಯಾಕೆಂದ್ರೆ ಒಂದು ಇಲ್ಲಿ ಶಾಸ್ತ್ರ ಇದೆ ಇರ್ತಕ್ಕಂಥ ವಿಷಯವನ್ನ ಅಲ್ಲಿ ಬೇರೆ ಥರ ಹೇಳ್ತೇನೆ ನಾವು. ಇಲ್ಲಿ ದೇವನಾಪ್ರಿಯನು ಹೀಗೆ ಹೇಳುತ್ತಾನೆ: ತಂದೆ ತಾಯಿಯರಿಗೆ ಶುಶ್ರೂಷೆ ಮಾಡತಕ್ಕದ್ದು, ಗುರುಗಳಿಗೆ ಗೌರವ ಕೊಡತಕ್ಕದ್ದು, ಪ್ರಜೆಗಳಲ್ಲಿ ದಯೆ ಇಡತಕ್ಕದ್ದು. ಇದು ಬಹಳ ಮುಖ್ಯ. ಆಡತಕ್ಕಂಥ ಜನ ಪ್ರಜೆಗಳಲ್ಲಿ ದಯೆಯನ್ನು ಇಡತಕ್ಕಂಥದ್ದು, ಸತ್ಯವನ್ನು ಆಡತಕ್ಕಂಥದ್ದು, ಇಂಥ ಧರ್ಮ ಗುಣಗಳನ್ನೇ ಅವಲಂಬಿಸತಕ್ಕದ್ದು. ಶಿಷ್ಯರು ಗುರುಗಳಿಗೆ ಗೌರವವನ್ನು ನೀಡಬೇಕು, ಹಾಗೆಯೇ ದಾಯಾದಿಗಳಿಗೂ ಸಹ ಗೌರವವನ್ನು ಕೊಡಬೇಕು. ಇದೇ ಪುರಾಣವಾದ ಪ್ರಕೃತಿ, ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪ್ರಕೃತಿ ಇದು. ಅದಕ್ಕೆ ಕಾರ್ಯ ಇದೇ ದೇವನಾಂಪ್ರಿಯನ ಧರ್ಮ. ಲಿಪಿಕಾರ ಚಪಡದಿಂದ ಈ ಒಂದು ಶಾಸನ ಬರೆಯಲಾಯಿತು. ಸೊ ಹೀಗೆ ಮತ್ತೆ ನೀವೆಲ್ಲ ಒಂದು ಶಬ್ದ ಬೊಂತೆ ಅಂತ ಹೇಳ್ತೀವಿ. ಬೊಂತೆ ಸಾಮಾನ್ಯವಾಗಿ ಇವ್ರು ಬಂದಂಥ ಸನ್ನಿವೇಶದಲ್ಲಿ ಬೌದ್ಧ ಭಿಕ್ಷುಗಳು ಬಂದಾಗ ಬೊಂತೆ ಅಂದ್ರೆ ಏನು ಅಂದ್ರೆ ಪೂಜ್ಯರೆ ಅಂತ ಅಷ್ಟೇ, ಇನ್ನು ಅರ್ಥ, ಅದಕ್ಕೇನು ಬೇರೆ ಅರ್ಥ ಇಲ್ಲ. ಪೂಜ್ಯರೆ ಅಂತಕ್ಕಂಥ ಒಂದು ಶಬ್ದ ಅಷ್ಟೇ ಅರ್ಥ ಅದಕ್ಕೆ. ಅದರಿಂದ ಮುಂದೆ ಯಾರಾದರೂ ಬೊಂತೆಯಿಂದಾಗಿ ಏನೋ ಆಸೆ ಮಾಡಬೇಕಾದಿಲ್ಲ ಅಥವಾ ಏನೋ ಇನ್ನೂ ಅರ್ಥ ತಿಳ್ಕೊಳ್ಬೇಕಾದಿಲ್ಲ. ಅದನ್ನು ಪೂಜ್ಯರೆ ಅಂತ ಅಷ್ಟೇ. ನಾವು ಸ್ವಾಮಿಗಳೇ ಅಂತ ಹೇಳ್ತೀವಲ್ಲ, ಸ್ವಾಮಿಗಳೇ ಬನ್ನಿ ಅಂತ, ಹಾಗೆ ಪೂಜ್ಯರೇ ಬನ್ನಿ ಅಂತ. ಸೊ ಹೀಗೆ ಈ ಅಶೋಕ ತನ್ನ ಆಳ್ವಿಕೆಯ ಕಾಲದಲ್ಲಿ ತನ್ನ ಉಸಿರಿರುವವರೆಗೆ ಬೌದ್ಧ ಧರ್ಮದ ತತ್ವಗಳನ್ನು ಆತ ಪ್ರಚಾರ ಪಡೋದಕ್ಕೆ ತನ್ನ ಇಡೀ ಜೀವನವನ್ನು ಮುಡುಪಾಗಿದ್ದ. ಕ್ರಿಸ್ತಪೂರ್ವ 232ರಲ್ಲಿ ತನ್ನ ಮರಣ ಆಗುತ್ತೆ. ಅಲ್ಲಿಂದ ಆಚೆಗೆ ಮುಂದೆ ಈ ಬ್ರಾಹ್ಮಣರ ಅಥವಾ ವೈದಿಕ ಮತದ ಪುಷ್ಯಮಿತ್ರ ಶೃಂಗ ಎಂತಕ್ಕಂಥವನು ಈ ಇಡೀ ಪಾಟಲಿಪುತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಡ್ತಾನೆ. ಅಲ್ಲಿಂದ ಆಚೆಗೆ ಮತ್ತೆ ಈ ಮೌರ್ಯರ ಸಾಮ್ರಾಜ್ಯ ಹೋಗುತ್ತೆ. ಇದಾದ್ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ. ಆ ಘಟನೆ ಹೇಳಿ ನಾನು ಮುಗಿಸ್ತೀನಿ. ಮುಂದೆ ಕಾರವೇಲನ ಕಾಲದಲ್ಲಿ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಕಳಿಂಗದ ಕಾರವೇಲ ಮತ್ತೆ ಸೇಡು ತೀರಿಸ್ಕೊಡ್ತಾನಂತೆ. ನೋಡಿ, ಅವನ 200 ವರ್ಷಗಳಾಗಿದೆ ಕಳಿಂಗದ ಮೇಲೆ ಯುದ್ಧ ಮಾಡಿಯವನು ಅಶೋಕ. ಆದರೆ ಅವನಿಗೆ ಇನ್ನೂ ಆ ಕಳಿಂಗದ ಜನರಿಗೆ ಇನ್ನೂ ನೋವಿದೆ. ಎಷ್ಟು ನೋವಿತ್ತು ಅಂದ್ರೆ ಅದಕ್ಕೆ ಈ ಅಶೋಕ 13ನೇ ಶಾಸನವನ್ನ ಏನು ಹೇಳ್ತೀವಿ, ಕಳಿಂಗದಲ್ಲಿ ಇಷ್ಟು ಮಾರಣವನ್ನು ಮಾಡಿದೆ, ಕಳಿಂಗದಲ್ಲಿ ಸೆರೆ ಹಿಡಿದೆ ಅಂತಕ್ಕಂಥ ಶಾಸನ ಹಾಕ್ಸಿಲ್ಲ ಅವನು. ಅದಕ್ಕೆ ಒಂದು ಬೇರೆ ಶಾಸನ ಹಾಕ್ಸಿದ್ದಾನೆ ಅವನು. ಆ ಶಾಸನ ತೆಗೆದುಬಿಟ್ಟಿದ್ದಾನಲ್ಲಿ. ಅದಕ್ಕೆ ಒಂದು ಬೇರೆ ಶಾಸನ ಹಾಕ್ಸ್ತಾನೆ, ನಾನು ನೀವೆಲ್ಲ ಅಣ್ತಮ್ಮಂದ್ರು ಇರಬೇಕು, ಆಗಿರ್ಬೇಕು, ಹೀಗಿರ್ಬೇಕು ಅಂತ. ಇಲ್ಲಿ ಆ ಕಳಿಂಗದ ಅರಸ ಕಾರವೇಲ ಅಂತಕ್ಕಂಥವನು ಆ ಅಶೋಕ ಬಂದು ತಮ್ಮ ಮೇಲೆ ಮಾಡಿದಂಥ ಯುದ್ಧ ಏನಿದೆ, ಪಾಟ್ಲಿಪುತ್ರ ಜನ ಅಂತ ಹೇಳ್ತಾನೆ ಅವನು, ಅಶೋಕ ಅಂತ ಹೇಳೋದಿಲ್ಲ. ಪಾಟ್ಲಿಪುತ್ರದ ಸೈನ್ಯ ಹಿಂದೆ ಬಂದು ತಮ್ಮ ಮೇಲೆ ಮಾಡಿದಂಥ ಒಂದು ಯುದ್ಧದಲ್ಲಿ ಎಷ್ಟು ಸಾವು ನೋವಾಯ್ತು, ಅದರ ಪ್ರತೀಕಾರವನ್ನು ತೀರಿಸ್ಕೊಂಡೆ ಅಂತ ಹೇಳ್ತಾನೆ ಅವನು. 200 ವರ್ಷ ಆದ್ಮೇಲೆ ಹೇಳ್ತಕ್ಕಂಥ ಮಾತಿದು, ಅದರ ಪ್ರತೀಕಾರವನ್ನು ತೀರಿಸ್ಕೊಂಡೆ ಅಂತ ಹೇಳ್ತಾನೆ. ಎಷ್ಟು ಹೊಚ್ಚಿತ್ತು ಅನ್ನೋದಕ್ಕೆ ಎಷ್ಟು. ಯಾಕೆಂದ್ರೆ ಕಳಿಂಗದ ಯುದ್ಧದ ಘಟನೆಯನ್ನ ನಾವು ಬಹಳ ಹಗುರವಾಗಿ ತೆಗೆದುಕೊಳ್ಳುವಾಗಿಲ್ಲ. ಯಾಕೆಂದ್ರೆ ಅವನು 200 ವರ್ಷ ಆದರೂ ಇನ್ನೂ ಅವ್ರ ರೋಷ ಇತ್ತು ಅನ್ನೋದಾದ್ರೆ ಅವ್ರ ಮನಸ್ಸಲ್ಲಿ, ಆ ಕಳಿಂಗದ ಜನ ಮನಸ್ಸಲ್ಲಿ ಪಾಟ್ಲಿಪುತ್ರದವ್ರ ಮೇಲೆ ಎಷ್ಟು ಆ ರೋಷದ ಒಂದು ಹಿನ್ನೆಲೆ ಎಷ್ಟು ಇರ್ಬೋದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಮಾನ್ಯರೇ, ಇದುವರೆಗೆ ನನ್ನ ಈ ಒಂದು ಕರ್ನಾಟಕ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತ ಕೆಲವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಮತ್ತು ಅಶೋಕಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಈ ಅವಕಾಶ ಕೊಟ್ಟಂತ ಎರಡೂ ಸಂಸ್ಥೆಗಳಿಗೆ
ಮತ್ತು ಸಾವಧಾನದಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ನಮಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.